ಹಾಯ್ ಹಲೋ ನಮಸ್ಕಾರ. ಶಾಂತಮಾರ್ಗ ಮತ್ತು IAS ಬಾಬಾ ವೇದಿಕೆಗೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದು ನಾವು KEA ಪ್ರಶ್ನೆ ಪತ್ರಿಕೆಯನ್ನು ಡಿಕೋಡ್ ಮಾಡೋಣ. ಹೇಗೆ ಡಿಕೋಡ್ ಮಾಡ್ತಕ್ಕಂಥದ್ದು ಅಂತಂದರೆ, ನಮ್ಮ ಹೈ ಯೀಲ್ಡಿಂಗ್ ಟಾಪಿಕ್ ನೋಟ್ಸಿನ ಮೂಲಕ ಮಣಿ ಅಂತಕ್ಕಂತಹ ವಿದ್ಯಾರ್ಥಿ ಬರೆದಂತಹ ನೋಟ್ಸ್ ಇದು. ಓಕೆ, ದಿಸ್ ಈಸ್ ನಾಟ್ ನೋಟ್ಸ್, ದಿಸ್ ಈಸ್ ಎ ಹೋಮ್ವರ್ಕ್. ಓಕೆ, ಸೊ ನಮ್ಮ ಹೋಮ್ವರ್ಕ್ಗಳು ಹೇಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ವಿತ್ ಎವಿಡೆನ್ಸ್ ಜೊತೆಗೆ ಒಂದು ಕಾನ್ಸೆಪ್ಟನ್ನು ಯಾಕೆ ಕೇಳ್ತಾನೆ, ಯಾವಾಗ ಕೇಳ್ತಾನೆ, ಏನು ಕೇಳ್ತಾನೆ ಅನ್ನೋದ್ರ ಬಗ್ಗೆ ವಿ ವಿಲ್ ಡಿಸ್ಕಸ್ ಇಟ್. ಓಕೆ, ಸೊ ಇಂಥ ಯಾರ್ಯಾರು ಇದು ವಿಡಿಯೋ ನೋಡ್ತಾ ಇದ್ದೀರಾ, ಸುಮ್ಮನೆ ವಿಡಿಯೋ ನೋಡ್ಕೊತ ಹೋಗಬೇಡಿ. ಓಕೆ, ನೀಟಾಗಿ ಬರೆದುಕೊಂಡು ಹೋಗ್ತಾ ಇರಿ. ಕೀ ಪಾಯಿಂಟ್ಸ್ ಹೇಳ್ಕೊತ ಹೋಗ್ತಿರ್ತೀನಿ. ಯಾವುದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ಕೊತ ಹೋಗ್ತಿರ್ತೀನಿ, ಯಾವುದು ಎಕ್ಸಾಮ್ ಆ್ಯಂಗಲ್ ಅಂತ ಹೇಳ್ತಾ ಇರ್ತೀನಿ. ಓಕೆ, ಪ್ರಶ್ನೆ ಪತ್ರಿಕೆಯಿಂದಲೇ ಪ್ರಶ್ನೆ ಪತ್ರಿಕೆ ಬರುತ್ತದೆ ಅನ್ನುವ ನನ್ನ ಈ ಒಂದು ಅಭಿಪ್ರಾಯವನ್ನು ಮತ್ತೊಮ್ಮೆ ನಾನು ಸಾಬೀತುಪಡಿಸೋಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಸೊ ಈ ಒಂದು ಅಪ್ರೋಚನ್ನು ಯಾವ ಪುಸ್ತಕಗಳು ಸಹ ಹೇಳಲ್ಲ. ಎಲ್ಲ ಪುಸ್ತಕಗಳು ಮಾಹಿತಿಯನ್ನು ಕೊಡ್ತವೆ. ಹಾಗಂತೇಳಿ ಪುಸ್ತಕವನ್ನು ಓದಬೇಡಿ ಅಂತ ಹೇಳ್ತಾಯಿಲ್ಲ. ಪುಸ್ತಕವನ್ನು ಓದೋದ್ರ ಜೊತೆಗೆ ನನ್ನ ಅಪ್ರೋಚ್, ಎಕ್ಸಾಮ್ ಅಪ್ರೋಚನ್ನು ತಿಳ್ಕೊಳ್ಳಿ. ಎಕ್ಸಾಮ್ ಅಪ್ರೋಚ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವೀಗ ವಿಚಾರ ಮಾಡೋಣ. ಆದ್ಮೇಲೆ ತಮಗೆಲ್ಲ ಗೊತ್ತಿದೆ, ಈಗ HYT ಬ್ಯಾಚು 7th ಬ್ಯಾಚ್ ಸ್ಟಾರ್ಟ್ ಆಗಿ ಈಗ 8ನೇ ಬ್ಯಾಚ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಆಸಕ್ತರು ನಮಗೆ ಸಂಪರ್ಕಿಸ್ಬೋದು. ಎಸ್, ನಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇವು ಜಲಮಾಲಿನ್ಯದ ಸೂಚಕವಾಗಿದೆ. ಓಕೆ, ಎಸ್, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಚರಂಡಿಯಲ್ಲಿ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆಯನ್ನು ಅಳತೆ ಮಾಡೋದರ ಮೂಲಕ ಅಂದಾಜಿಸಬಹುದು. ಎರಡು ಸ್ಟೇಟ್ಮೆಂಟು ಸರಿ. ಓಕೆ, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸರಿಯಾಗಿದೆ. ವಿಚಾರ ನಮ್ಮದು ಅದಲ್ಲ, ವಿಚಾರ ಇದಲ್ಲ. ವಿಚಾರ ನೋಡಿ, ಎಸ್ ಸಿಯರ್, ಇದು ಮಣಿಯವರ ನೋಟ್ಸು, ಮಣಿದು ನೋಟ್ಸ್ ಇದು. ಓಕೆ, ಇದು ಹೋಮ್ವರ್ಕನ್ನು ಕೊಟ್ಟಿರ್ತೀನಿ, ನಮ್ಮ ಪಕ್ಕದಲ್ಲಿ ಬರೆದಿರ್ತಾನೆ HYT ಅಂತ. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡನ್ನು ನೀರಿನ ವ್ಯವಸ್ಥೆಯಲ್ಲಿ ಆಮ್ಲಜನಕದ ಮಟ್ಟದ ಪ್ರಾಮಾಣಿತ ಅಳತೆಯಾಗಿದೆ ಎಂದು ಬಳಸಲಾಗುತ್ತದೆ. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಒಂದು ಪ್ರಾಮಾಣಿತ ಮಾನದಂಡವಾಗಿದೆ ಜಲ ಪರಿಸರ ವ್ಯವಸ್ಥೆಯ ಮಾಲಿನ್ಯ ವಿಶ್ಲೇಷಣೆ. ನೋಡಿ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ 3 ಕಾನ್ಸೆಪ್ಟ್ಗಳಿದ್ದಾವೆ. ಈ 3 ಕಾನ್ಸೆಪ್ಟಲ್ಲಿ ಎರಡನ್ನೂ ಓದುವ ಅವಶ್ಯಕತೆ ಇಲ್ಲ. ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅದು ಓದುವ ಅವಶ್ಯಕತೆ ಇಲ್ಲ. ಎನ್ವೈರನ್ಮೆಂಟ್ ಪುಸ್ತಕವನ್ನು ಓದಬೇಕಾದ್ರೆ ಈ ಕಾನ್ಸೆಪ್ಟು ಎಕ್ಸಾಮ್ಸಿಗೆ ಬರುತ್ತೆ ಅಂತ ಹೇಳಲ್ಲ ಯಾರು. ಬಟ್ ಐ ಆಮ್ ಹಿಯರ್ ಟು ಟೆಲ್ ಯು ದಿಸ್ ಕಾನ್ಸೆಪ್ಟ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮ್ಸ್. ಓಕೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ನಿಮಿಷ, ಎಸ್ ಆನ್ ಆಗಿದೆ, ಕೆಲವೊಂದು ಆನ್ ಆಗಿರಲ್ಲ ಮೈಕು. ಓಕೆ, ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಒಂದು ಜಲಚರ ವ್ಯವಸ್ಥೆಯಲ್ಲಿ ಸಾವಯವ ಪದಾರ್ಥಗಳು ಎಷ್ಟಿದ್ದಾವೆ ಅವುಗಳನ್ನು ನಾವು ವಿಘಟನೆ ಮಾಡಬೇಕಲ್ವಾ, ಅದಕ್ಕೆ ವಿ ನೀಡ್ ಆಕ್ಸಿಜನ್. ತುಂಬ ಹೈ ಲೆವೆಲ್ ಆಕ್ಸಿಜನ್ ಡಿಮ್ಯಾಂಡ್ ಇದ್ದಂತಂದರೆ ಹೈ ಲೆವೆಲ್ ಪೊಲ್ಯೂಟೆಡ್ ಅಂತ ಅರ್ಥ. ಓಕೆ, ಸೊ ನಮಗೆ BOD ಜಾಸ್ತಿ ಇರ್ತಕ್ಕಂಥದ್ದು ನೆಗೆಟಿವ್, BOD ಪಾಸಿಟಿವ್ ಇರ್ತಕ್ಕಂಥದ್ದು, BOD ಕಡಿಮೆ ಇರ್ತಕ್ಕಂಥದ್ದು ಪಾಸಿಟಿವ್ ಆಗುತ್ತೆ. ಸರ್, ಈ ಪ್ರಶ್ನೆ ಈ ವರ್ಷಕ್ಕೆ ಮಾತ್ರ ಸೀಮಿತ ಆಗಲ್ಲ, ಇನ್ನು ಮುಂದಿನ ತಲೆಮಾರು ಇರೋವರೆಗೂ ಈ ಪ್ರಶ್ನೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ವಾಟ್ ಎಕ್ಸಾಮ್ ಅಪ್ರೋಚ್. ಓಕೆ, ದಿಸ್ ಈಸ್ ವಾಟ್ ಎಕ್ಸಾಮ್ ಅಪ್ರೋಚ್. ಓಕೆ, ನೋಡಿ, ನಮಗೆ ಬಿಹಾರ್ CET 2016 ಕೇಳಿದ್ದಾರೆ, UPPSC PCS 2023 ಅಂದರೆ ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೇಳಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಹೋಗಿ ಚೆಕ್ ಮಾಡ್ಬೋದು, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಳಿದಾರಲ್ಲ ಅಂತೇಳಿ. ಓಕೆ ಸರ್, ನೀವು ಉತ್ತರ ಪ್ರದೇಶಕ್ಕೆ ಹೋದರೂ ಅದೇ ಪ್ರಶ್ನೆ, ಬಿಹಾರಕ್ಕೂ ಬಂದರೂ ಇದೇ ಪ್ರಶ್ನೆ, ಕರ್ನಾಟಕಕ್ಕೂ ಬಂದರೂ ಇದೇ ಪ್ರಶ್ನೆ, UPSC ಎಕ್ಸಾಮ್ಸ್ ಬರೆದ್ರು ಇದೇ ಪ್ರಶ್ನೆ. ಯಾಕೆ ಅಂತಂದರೆ ನೋಡಿ, ಎನ್ವೈರ್ಮೆಂಟಲ್ಲಿ ಕೆಲವೊಂದು ಚಾಪ್ಟರ್ಗಳನ್ನ ಕೇಳಬೇಕಂತ ಪಕ್ಕ ಇರುತ್ತೆ, 100% ಕೇಳ್ತಾರೆ.
ಸೊ ಅಂತಹ ವಿಚಾರದಲ್ಲಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ HYT. ಇನ್ನೊಂದು ಹೇಳ್ತೀನಿ ನಿಮಗೆ, ಯೂಟ್ರೋಫಿಕೇಶನ್. ಯೂಟ್ರೋಫಿಕೇಶನ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಅಂದರೆ ನಮಗೆ ನೈಟ್ರೋಜನ್ ಕಂಟೆಂಟು ನೀರಿನಲ್ಲಿ ಜಾಸ್ತಿ ಆದಾಗ ಆಲ್ಗಲ್ ಬ್ಲೂಮ್ ಆಗುತ್ತೆ. ಆಲ್ಗಲ್ ಬ್ಲೂಮ್ ಉಂಟಾದಾಗ ಅದು ಇತರೆ ಒಂದು ಜಲಚರ ವ್ಯವಸ್ಥೆಗಳ ಮೇಲೆ ತೀವ್ರ ನೆಗೆಟಿವ್ ಪರಿಣಾಮವನ್ನು ಬೀರೋದಕ್ಕೆ ಯೂಟ್ರೋಫಿಕೇಶನ್ ಅಂತಾರೆ. ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇದು HYT, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, UGC ನೆಟ್ 2021 ಕೇಳಿದರೆ ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳ ಉಪಸ್ಥಿತಿ ಇರತಕ್ಕಂಥದ್ದು, ನೀರಿನ ಹೆಚ್ಚು ಮಲ, ಕಸಗಳು, ತದನ ಸಸ್ಯ ಪ್ರಾಣಿ ಅವಶೇಷ ಇತ್ಯಾದಿ ಇತರೆ ಸೂಕ್ಷ್ಮಜೀವಿಗಳು, ಅವುಗಳನ್ನು ಕರಗಿಸಲು ಹೆಚ್ಚು ಆಕ್ಸಿಜನ್ ಬೇಕಾಗುತ್ತೆ. ಅವುಗಳನ್ನು ಕರಗಿಸಲು ಹೆಚ್ಚು ಆಕ್ಸಿಜನ್ ಬೇಕಾಗುತ್ತೆ. ನೋಡಿ, ಪ್ರತಿ ಎಕ್ಸಾಮ್ಸಲ್ಲೂ ವಾಟ್ ಈಸ್ ಮೀನಿಂಗ್ ಆಫ್ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್? ಕರಗಿಸಲು, ವಿಘಟಿಸಲು. ಓಕೆ, ನಮಗೆ ಈ ರೀತಿಯಾಗಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ನೆಕ್ಸ್ಟ್ ಬರೆದಿದ್ದಾನೆ. ಓಕೆ, ಆಕ್ಸಿಜನ್ ಬೇಡಿಕೆ ಹೆಚ್ಚಾದಾಗ, ಓಕೆ, ಅಂದರೆ ನನಗೆ ಹೆಚ್ಚು ಆಕ್ಸಿಜನ್ ಬೇಕು ಅಂದಾಗ ಇದರಿಂದ ಜಲಚರಗಳು ಸಾವಿಗೀಡಾಗುತ್ತವೆ. ಅಂದರೆ ಎಲ್ಲಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ತುಂಬ ತೀವ್ರವಾಗಿರ್ತವೆ ಅಲ್ಲಿ ಜಲಚರಗಳು ಸಾವಿಗೀಡಾಗುತ್ತವೆ. ಸರ್, ಇದು ನೋಟ್ಸ್, ಇದನ್ನು ಹೋಮ್ವರ್ಕ್ ಅಂತಾರೆ. ಇದು ಅಕಾಡೆಮಿಕ್ ನೋಟ್ಸ್ ಅಲ್ಲ. ನೀವು ಯಾವುದೇ ಪುಸ್ತಕದಲ್ಲಿ ಕೊಟ್ಟರು ಸಹ ಈ ಮಾದರಿಯಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿ ಬುಕ್ಸ್, ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿ ಆಥರ್. ದೇ ಆರ್ ಫಾರ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಮೀ, ನೋ ಡೌಟ್ ಇನ್ ದಟ್. ನನಗಿಂತ ಹೆಚ್ಚು ಬುದ್ಧಿವಂತರು ಮಾತ್ರ ಪುಸ್ತಕ ಬರೆಯಲು ಸಾಧ್ಯ. ಓಕೆ, ಬಟ್ ನನ್ನ ಉದ್ದೇಶ ಏನಂತಂದರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಜಲಚರಗಳು ಸಾವಿಗೀಡಾಗುತ್ತೆ ಅಂತಹ ಲೈನ್ ಇದೆಯಲ್ಲ, ಅದು PYQs ನೋಡಿದಾಗ ಬರುತ್ತೆ. ಓಕೆ, ಅದು PYQಸ್ನ ಮಹತ್ವ. ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಬಹಳಷ್ಟು ಜನ ನನಗೆ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದರು, ಸರ್ ನೀವು HYT ಅಂತ ಹೇಳ್ತೀರಲ್ಲ, ಅವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿದ್ದಾವೆ ಸರ್ ಅಂತಂತಂದ್ರು. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು ರೀ. ನಾನು ಇಲ್ಲಿ ಹೊಸದಾಗಿ ಯಾವುದೇ ವಸ್ತುವನ್ನು ಸಂಶೋಧನೆ ಮಾಡ್ತಾ ಇಲ್ಲ. ನನಗೆ ಯಾವ ನೋಬೆಲ್ ಪ್ರಶಸ್ತಿನೂ ಬರಲ್ಲ. ಇಲ್ಲಿ ನಾನು ಇರುವ ಅಂಶವನ್ನು ಹೇಳ್ತಾ ಇದ್ದೀನಿ, ಆದರೆ ಇರುವ ಅಂಶವನ್ನು ನೀವು ಇರುವ ರೀತಿಯಲ್ಲಿ ನೋಡ್ತಾ ಇಲ್ಲ. ದಟ್ ಈಸ್ ಮೈ ಪಾಯಿಂಟ್, ದಟ್ ಈಸ್ ಮೈ ಕನ್ಸರ್ನ್. ಇರುವ ಪಾಯಿಂಟನ್ನು ಇರುವ ಹಾಗೆ ನೋಡಿ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಆರಾಮಾಗಿರಿ. ಇದ್ದಿದ್ದು ಸುಮ್ಮನೆ ವಿಚಿತ್ರವಾಗಿ ಓದಬೇಡಪ್ಪ, ವಿಚಿತ್ರವಾಗಿ ಓದಬೇಡಿ. ಓಕೆ, ವರ್ಲ್ಡ್ ಕಪ್ ಈಸ್ HYT. ವರ್ಲ್ಡ್ ಕಪ್ ರೀತಿಯಲ್ಲೇ ಓದಬೇಡಿ. ನೀವು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಕ್ರೀಡಾಕೂಟಗಳನ್ನು ಓದಬಾರ್ದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಎಸ್, ನೆಕ್ಸ್ಟ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಕೆಳಗಿನ ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ. ಬಂಡೀಪುರ, ಹಣಶಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ. ಕೆಳಗಡೆಗಳಲ್ಲಿ ಯಾವುದು ಹುಲಿ ಸಂರಕ್ಷಣಾ ವಲಯಗಳು? ಓಕೆ, ಇಲ್ಲಿ ನಮಗೆ ಬನ್ನೇರುಘಟ್ಟ ಇಲ್ಲ. ಓಕೆ, ಸೊ ಆನ್ಸರ್ 2 ಆಗುತ್ತೆ. ನಾನು ಪ್ರತಿ ಬಾರಿ ಹೇಳ್ತೀನಿ, ಹುಲಿ ಈಸ್ HYT, ಆನೆ HYT, ಚಿರತೆ ಕಡಿಮೆ ಇಂಪಾರ್ಟೆನ್ಸ್ ಕೊಡಿ. ಹುಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕ್ರಿ. ಹುಲಿ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಆನೆ, ಥರ್ಡ್ ಪ್ರಿಯಾರಿಟಿ ಸಿಂಹ, ಲಾಸ್ಟ್ ಚಿರತೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಒಂದರ ನೋಡ್ಕೊಳ್ಳಿ, ಎಕ್ಸಾಮ್ಸಿಗೆ ಬರುತ್ತೆ. ಓಕೆ, ನಂತರದಲ್ಲಿ ಹುಲಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮೀಕ್ಷೆಗಳು ನಡೀತವೆ. ಸೊ ಆ ಒಂದು ಸಮೀಕ್ಷೆಗಳನ್ನು ಓದ್ಕೊಳ್ಳಿ, ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಸರ್, ನೆಕ್ಸ್ಟು ಇಡೀ ಎಲ್ಲ ಟೈಗರ್ ರಿಸರ್ವ್ಸ್ ಓದಬೇಕಾ? ಸಾಧ್ಯವೇ ಇಲ್ಲ, ಓದೋಕ್ಕಾಗಲ್ಲ. ಬನ್ನಿ, ಸೊ ನಮ್ಮ ವಿದ್ಯಾರ್ಥಿ ಮಾಡಿದ್ದಾನೆ ಹುಲಿ ಸಂರಕ್ಷಿತ ಪ್ರದೇಶಗಳು HYT, ಹೈ ಯೀಲ್ಡಿಂಗ್ ಟಾಪಿಕ್. ನೋಡಿ, ನಾನು ನಿಮಗೆ ಒಂದು ಹಿಂಟ್ ಕೊಡ್ತೀನಿ ಹೇಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕಂತೇಳಿ. ಓಕೆ, ಎಕ್ಸಾಮ್ಸ್ ಹೇಗೆ ಕ್ಲಿಯರ್ ಮಾಡಬೇಕಂತ. ಓಕೆ, ಇದನ್ನು ಯಾರೂ ಕೊಡಲ್ಲ. ನೋ ಬಡಿ ವಿಲ್ ಗಿವ್ ದಿಸ್ ಟೈಪ್ ಆಫ್ ಹಿಂಟ್. ನೋಡಪ್ಪ, ಇಡೀ ಇಂಡಿಯಾದಾಗಿರ್ತಕ್ಕಂಥ ಎಲ್ಲ ಟೈಗರ್ ರಿಸರ್ವ್ಸ್ನ ಓದಬೇಡ. ಏನು ಮಾಡಬೇಕು? ಫಸ್ಟ್ ಯು ಶುಡ್ ಗಿವ್ ಫಸ್ಟ್ ಪ್ರಿಯಾರಿಟಿ. ಡಂಪಾ ಟೈಗರ್ ರಿಸರ್ವ್ಸ್. ಓಕೆ,
ಅಸ್ಸಾಮಲ್ಲಿ ಮಾನಸ್, ಕಾಜಿರಂಗ್, ನಮೇರಿ, ಒರಾಂಗ್. ಅರುಣಾಚಲ್ ಪ್ರದೇಶ ಪಕ್ಕೆ, ಕಮೆಂಗ್, ನಾಮ್ದಾಪ. ಇದು ಎಕ್ಸಾಮ್ಸ್ಗೆ ಹೈ ಯೀಲ್ಡಿಂಗ್ ಟಾಪಿಕ್. ಫಸ್ಟ್ ಪ್ರಿಯಾರಿಟಿ ಇವರು, VVIP ಇವರು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಮ್ಮ ಕರ್ನಾಟಕದ ನೋಡ್ಕೋಬೇಕು, ಭಾಳ ಇಂಪಾರ್ಟೆಂಟು. ಸೊ ಸಿಂಬ್ಳಿಪಾಲು, ಅಚಲ್ ಕಮರ್, ಇಂದ್ರಾವತಿ. ಓಕೆ, ತದನಂತರದಲ್ಲಿ ರಣತಂಬೂರ್, ಸರಿಸ್ಕ. ಇವರೆಲ್ಲ ಎಲ್ಲಿಂದ ತೊಗೊಂಬಂದ್ರೆ ರೀ ಅಂತಂದರೆ ಇವೆಲ್ಲ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ನೀವು ನೋಡ್ಕೋಬೇಕು. ಒಂದು ಬರೀ ಈ ರೀತಿ ಮ್ಯಾಪ್ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ. ಓಕೆ, ಒಂದಾಯಿತು. ನಂತರದಲ್ಲಿ ನೀವು ಕೆಲವೊಂದು ಸುಳ್ಳುಗಳನ್ನು ಮರಿಬೇಕು. ಏನು ಸುಳ್ಳು? ಕರೆಂಟ್ ಅಫೇರ್ಸಲ್ಲಿದೆ, ಅದಕ್ಕೆ ಎಕ್ಸಾಮ್ಸಲ್ಲಿ ಬರುತ್ತೆ. ಅದು ಒಂದು ಪಾರ್ಟ್ ಅಷ್ಟು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಟ್ರಿಬ್ಯುನಲ್ಸ್ ಅಂದರೆ ನ್ಯಾಯಮಂಡಳಿಗಳು, ಅವು ಯಾವಾಗಲೂ ನ್ಯೂಸಲ್ಲಿ ಇರ್ತವೆ. ನ್ಯಾಯಮಂಡಳಿಗಳು ನ್ಯೂಸಲ್ಲಿ ಇದ್ದಾವೆ ಅಂತ ಮಾತ್ರಕ್ಕೆ ಅದು ಎಕ್ಸಾಮ್ಸಿಗೆ ಬರ್ತಾ ಇಲ್ಲ, ಅದು ಯಾವಾಗಲೂ ಎಕ್ಸಾಮ್ಸಿಗೆ ಬರುತ್ತೆ. ನ್ಯಾಯಮಂಡಳಿಗಳ ರಿಲೇಟೆಡ್ ಕ್ವಶನ್ನು KA HKದಲ್ಲಿ ಬಂದಿದೆ. ಅಲ್ಲೇನು ಕೇಳಿದ್ದಾರೆ? ಒಂದೇ ಒಂದು ಕರೆಂಟ್ ಅಫೇರ್ಸನ್ನು ಕೇಳಿಲ್ಲ, ಒಂದೇ ಒಂದು ಲೈನನ್ನು ಕರೆಂಟ್ ಅಫೇರ್ಸಲ್ಲಿ ಆ್ಯಡ್ ಮಾಡಿಲ್ಲ. ಬೇಸಿಕ್ ಥಿಂಗ್ಸ್ ಓದ್ಕೊಂಡಿದ್ದಾರೆ. ಸರ್, ನಾನು ನಿಮಗೆ ಯಾವಾಗವಾಗ ಫ್ರೀ ಟೈಮ್ ಸಿಗುತ್ತಲ್ಲ, ನೀವು ಈ ಥರ ಮಾಡ್ಕೊಳ್ಳಿ. ಸರ್, ನೀವು UPSC ಆದರೂ ಪ್ರಿಪೇರ್ ಆಗಿ, KPSC ಆದರೂ ಪ್ರಿಪೇರ್ ಆಗಿ. ಯಾಕಂದರೆ ಐ ಮೇಡ್ ಎ ಸಕ್ಸಸ್ಫುಲ್ ಅಟೆಂಪ್ಟ್ ಇನ್ ಬೋತ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಓಕೆ, ನಂತರದಲ್ಲಿ ಸತ್ಯಮಂಗಲಂ ಟೈಗರ್ ರಿಸರ್ವ್ ಬಹಳ ಇಂಪಾರ್ಟೆಂಟು. ಇದನ್ನೊಂದು ಬರೀ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ನಂತರದಲ್ಲಿ ಕರ್ನಾಟಿಕ್ ಯುದ್ಧಗಳು. ಓಕೆ, ಕರ್ನಾಟಿಕ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು ಶುಡ್ ಬಿ ಎ ಫಸ್ಟ್ ಪ್ರಿಯಾರಿಟಿ. ನಿಮಗೆ ಪುಸ್ತಕವನ್ನು ಓದಬೇಕಾದ್ರೆ ಆಂಗ್ಲೋ ಸಿಖ್ ಯುದ್ಧಗಳನ್ನು ಕೊಟ್ಟಿರ್ತಾರೆ. ನೀವು ಆಂಗ್ಲೋ ಸಿಖ್ ಯುದ್ಧಗಳನ್ನು ಇನ್ಡೆಪ್ತಾಗಿ ಓದಬೇಡಿ. ಓಕೆ, ಇನ್ಡೆಪ್ತಾಗಿ ಓದಬೇಡಿ. ದಿಸ್ ಇಸ್ ವಾಟ್ ಅವರ್ HOT ಕ್ಲಾಸಸ್ ಸೇಸ್. ಅಲ್ಲಿ ಲಾಹೋರ್ ಒಪ್ಪೋದಂತ ಒಂದು ಬರುತ್ತೆ. ಓಕೆ, ಇಂಪಾರ್ಟೆಂಟ್ ನೋಡ್ಕೊಂಡು ಅಲ್ಲಿಂದ ಬಂದ್ಬಿಡೋಕೆ ಹೊರಗಡೆ. ನಿಜವಾಗ್ಲೂ ನಾನು UPSC ಕ್ಲಿಯರ್ ಮಾಡಿದ್ದು, PSC ಆಂಗ್ಲೋ ಸಿಖ್ ನಂಗೆ ಗೊತ್ತಿದ್ದಿಲ್ಲ. ನೋಡಿ, ಎಕ್ಸಾಮ್ಸ್ ಕ್ಲಿಯರ್ ಮಾಡಿದಾರಂತ ಮಾತ್ರಕ್ಕೆ ಅವ್ರು ಎಲ್ಲವೂ ಗೊತ್ತಿದೆ ಅಂತ ಅಂಬೋದು ಶುದ್ಧ ಸುಳ್ಳು. ಓಕೆ, ಎಸ್. ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಎಸ್, ಸ್ಟೇಟ್ಮೆಂಟ್ ಈಸ್ ಟ್ರೂ. ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವಿನ ಸಂಘರ್ಷ ಎರಡನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಎಸ್, ಡೂಪ್ಲೈಯು ಅನ್ನೋರದ್ದನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು ಎರಡನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಇದು ಸ್ಟೇಟ್ಮೆಂಟ್ ರಾಂಗ್. ಅಡಿಯಾರ್ ಕದನ ಅಂತಕ್ಕಂಥದ್ದು ಮೊದಲ ಕರ್ನಾಟಕ ಯುದ್ಧಕ್ಕೆ ಸಂಬಂಧಪಡುತ್ತೆ. ಸಪ್ತವಾರ್ಷಿಕ ಯುದ್ಧವು ಮೂರನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಸ್ಟೇಟ್ಮೆಂಟ್ ಟ್ರೂ. ಓಕೆ, ಸೊ ನಮಗಿಲ್ಲಿ ಆನ್ಸರ್ಸ್ ಇಂಪಾರ್ಟೆಂಟ್ ಅಲ್ಲ, ನಮಗೇನಪ್ಪ ಅಂದರೆ ABD ಇದು. ಇಲ್ಲಿ ನೋಡಿ, ನಾನು ಯಾವಾಗಲೂ ಹೋಮ್ವರ್ಕ್ ಮಾಡಬೇಕಾದ್ರೆ ಪ್ರತಿ ಬಾರಿ ಹೇಳ್ತೀನಿ, ಪಾಯಿಂಟ್ ವೈಸ್ ಬರ್ಕೊಂತೋಗಿ. ಬಹಳಷ್ಟು ಬಾರಿ ವಿದ್ಯಾರ್ಥಿಗಳು ಲಕ್ಷ್ಮೀಕಾಂತ್ ಬುಕ್ ತೊಗೊಂಡೋಗಿ ಮಿನಿ ಲಕ್ಷ್ಮೀಕಾಂತ್ ಪುಸ್ತಕವನ್ನು ಬರ್ಕೊಂಬಂದಿರ್ತಾರೆ. ವಾಟ್ ಈಸ್ ದಿ ಪಾಯಿಂಟ್ಸ್? ವಾಟ್ ಈಸ್ ದಿ ಯೂಸ್? ಓಕೆ, ಈಗ ನೀವು ನೋಡಿ ಲಕ್ಷ್ಮೀಕಾಂತ್ ಪುಸ್ತಕವನ್ನು ನೋಡ್ಕೊಳ್ಳಿ. ಅಲ್ಲಿ ಪರ್ಸನ್ ಆಫ್ ಇಂಡಿಯನ್ ಆರಿಸನ್, NRIಗಳು. ಓಕೆ, ಸೊ ಇವುಗಳ ಬಗ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾನೆ. ಸಿಟಿಜನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ 1955, 65 ಡೇಟ್ಗಳೆಲ್ಲ ಕೊಟ್ಕೊಂತ ಹೋಗ್ಬಿಟ್ಟಿದ್ದಾನೆ. ಸರ್, ಯಾವ ಮನುಷ್ಯನಿಗೂ ಅದು ನೆನ್ಪಿಡೋಕ್ಕಾಗಲ್ಲ, ತಿಳ್ಕೊಂಬಿಡಿ. ಸಿಟಿಜನ್ಶಿಪ್ಪಲ್ಲಿ ಅದಕ್ಕೊಂದು ಓದುವಂತಹ ಒಂದು ಕ್ರಮ ಇದೆ. ಆ ಕ್ರಮದಲ್ಲೇ ಓದ್ಕೊಂಡೋಗಿ ನಿಮಗೆ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಓಕೆ, ಅದನ್ನು ಬಿಟ್ಟು ನೀವು ಇಡೀ ಪುಸ್ತಕವನ್ನು ಓದಿದರೆ ಸಮಸ್ಯೆ. ನೋಡಿ, ಇಲ್ಲಿ ಬರೆದಿದ್ದಾನೆ, ಮೊದಲ ಕರ್ನಾಟಕ ಯುದ್ಧ ತತ್ಕ್ಷಣದ ಕಾರಣ ಆಸ್ಟ್ರಿಯಾದ ಉತ್ತರದ ನಡೆದ ಯುದ್ಧ. 1 ಪಾಯಿಂಟ್ ಕ್ಲೋಸ್. ಮೊದಲ ಕರ್ನಾಟಕ ಯುದ್ಧದ ನಡೆದ ಅವಧಿ 1746. ಸೆಕೆಂಡ್ ಪಾಯಿಂಟ್ ಕ್ಲೋಸ್. ಮೊದಲ ಕರ್ನಾಟಕ ಯುದ್ಧ ಇಂಗ್ಲೀಷ್, ಫ್ರೆಂಚ್, ಡೂಪ್ಲೆ ಬರ್ತಾವನೆ. ಓಕೆ,
ಮೊದಲನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ ಭಾರತದ ಮೊಘಲ್ ಚಕ್ರವರ್ತಿ ಮೊಹಮ್ಮದ್ ಶಾ. ಇದು ಹೆಂಗೆ ಬಂತು, ಹೇಗೆ ಬರ್ದು ಅಂತಂದರೆ ಇದು PYQSಲ್ಲಿ ಮೆನ್ಷನ್ ಮಾಡಿದೆ. ಇದು PYQL ಮೆನ್ಷನ್ ಮಾಡಿದೆ, ಅರ್ಥ ಮಾಡ್ಕೊಳ್ಳಿ. ಇದು ಪುಸ್ತಕ ಓದಬೇಕಾದ್ರೆ ನಮಗೆ ಗೊತ್ತಾಗಲ್ಲ ಮಾಹಿತಿ, ಆದರೆ PYQ ಓದಬೇಕಾದ್ರೆ ಗೊತ್ತಾಗುತ್ತೆ. ಮೊದಲ ಕರ್ನಾಟಕ ಯುದ್ಧದ ಸಮಯದಲ್ಲಿ ಹೈದರಾಬಾದ್ ನಿಜಾಮ್ ಉಲ್ ಮುಲ್ಕ್. ಓಕೆ, ಸೊ ಹೀಗೆ ನಾವು ಇದನ್ನು HYT ನೋಟ್ಸ್ ಅಂತೀನಿ. ಅದರ ಟು ದಿ ಪಾಯಿಂಟ್. ನೀವು ಇಲ್ಲಿರೋದೇನಕ್ಕೆ, ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ, ಇತಿಹಾಸದಲ್ಲಿ PhD ಮಾಡೋಕ್ಕಲ್ಲ, ಅರ್ಥ ಮಾಡ್ಕೊಳ್ಳಿ. ಫೈನ್. ಸೊ ನಮಗೇನಾಗುತ್ತೆ, ಈ ಒಂದು ಕರ್ನಾಟಕ ಯುದ್ಧದ ಬಗ್ಗೆ ನೀಟಾಗಿ ಬರ್ಕೊತ ಹೋಗಿದ್ದಾರೆ. ಓಕೆ, ಬ್ಯಾಟಲ್ ಆಫ್ ಕೋಲಾಚಲ್ ಅಂತ ಬರುತ್ತೆ, ಅದು ಎಕ್ಸಾಮ್ಸ್ಗೆ HYT. ಓಕೆ, ಬಾದಾಮಿಯಲ್ಲಿನ ಗುಹೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಪ್ಪ, ನೋಟ್ ಡೌನ್ ಮಾಡ್ಕೊ, ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಓಕೆ, ಇಂಪಾರ್ಟೆಂಟ್ ಪಾಯಿಂಟು. ನೀವು ಬಾದಾಮಿ ಚಾಲುಕ್ಯರನ್ನು ಓದಬೇಕು. ಅದರಲ್ಲಿ ಇಂಪಾರ್ಟೆಂಟ್ ದೊರೆ ಅಂತ ಬಂದರೆ 2ನೇ ಪುಲಕೇಶಿ. 1ನೇ ಪುಲಕೇಶಿ ಎಕ್ಸಾಮ್ಸಿಗೆ 100% ಬರಲ್ಲ. ನಾನು ಇದನ್ನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ನಾನು ನನ್ನ HYT ಕ್ಲಾಸಲ್ಲಿ 2 ತಾಸಿನಲ್ಲಿ ಕರೆಂಟ್ ಅಫೇರ್ಸನ್ನು ಮುಗಿಸ್ಕೊಟ್ಟಿದ್ದೀನಿ. ಕರ್ನಾಟಕ ಹಿಸ್ಟ್ರಿನ ಮುಗಿಸ್ಕೊಟ್ಟಿದ್ದೀನಿ. ಹೇಗೆ ಪಾಠ ಮಾಡ್ಕೊತ ಹೋಗ್ಲಾ? ನಾಟ್ ನೆಸೆಸರಿ ರೀ. ಯಾಕೆ ಪಾಠ ಮಾಡ್ಬೇಕು? ನಿಮಗೆ ಅರ್ಥ ಮಾಡ್ಕೊಳ್ಳಿ. PhD ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥವ್ರನ್ನ, ಗೈಡ್ ಮಾಡ್ತಕ್ಕಂಥವ್ರನ್ನ ಟೀಚರ್ ಅನ್ನಲ್ಲ, ಲೆಕ್ಚರರ್ ಅನ್ನಲ್ಲ, ಪ್ರೊಫೆಸರ್ ಅಲ್ಲ, ಅವ್ರನ್ನ ಗೈಡ್ ಅಂತಾರೆ. ಯಾಕೆ ಅವ್ರನ್ನ ಗೈಡ್ ಅಂತಾರೆ ಅಂತಂದರೆ PhD ಮಾಡೋ ವಿದ್ಯಾರ್ಥಿಗೆ ಅಷ್ಟು ಸಾಮರ್ಥ್ಯ ಇದೆ, ಅದಕ್ಕೆ ಗೈಡ್ ಅಂತಾರೆ ಅವ್ರನ್ನ. ಓಕೆ, ಅವ್ರನ್ನ ಪ್ರೊಫೆಸರ್ ಅನ್ನಲ್ಲ. ಸೊ ನಿಮ್ಮ ವಯಸ್ಸು ಸಹ PhD ಮಾಡೋರ ವಯಸ್ಸಿದೆ. ನಿಮಗೆ ಬೇಕಿರ್ತಕ್ಕಂಥದ್ದು ಗೈಡೆನ್ಸ್. ನಿಮಗೆ ತುಂಬ ಗೈಡೆನ್ಸಲ್ಲಿ ಕ್ಲಾರಿಟಿ ಸಿಕ್ತು ಅಂತಂದರೆ 2ನೇ ಪುಲಕೇಶಿ ಓದ್ಕೊಂಡು ಹೋಗು. ಸರ್ ಬರ್ಕೊಳ್ಳಿ, ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಹಾಗೆ ಅವರ ಸಾಂಸ್ಕೃತಿಕ ಕೊಡುಗೆ, ಪಟ್ಟದಕಲ್ಲು, ಐಹೊಳೆ, ಮಲ್ಲಿನಾಥ ದೇವಾಲಯ. ತದನಂತರದಲ್ಲಿ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಸಿಗೆ ಬರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ ಸರ್. ವೇಸರ ಶೈಲಿ. ಕ್ವಶನ್ ಯಾವ ರೀತಿ ಬರುತ್ತೆ ಸರ್? ವೇಸರ ಶೈಲಿ ಲಕ್ಷಣಗಳು ಕೇಳಲ್ಲ. ಅದು ಎಲ್ಲಿ ಕೇಳ್ತಾರೆ ಬೇಸರ ಶೈಲಿ ಲಕ್ಷಣಗಳಂತಂದರೆ, ನಮಗೆ KAS ಮೇನ್ಸ್, IAS ಮೇನ್ಸ್, ಕನ್ನಡ ಲಿಟ್ರೇಚರ್ ಅಲ್ಲಿ ಕೇಳ್ತಾರೆ. ಕ್ವಶನ್ ಯಾವ ರೀತಿ ಬರ್ತಂದರೆ, ವೇಸರ ಶೈಲಿಯಲ್ಲಿ ಕಂಡು ಬರ್ತಕ್ಕಂತಹ ದೇವಾಲಯ ಯಾವುದು? ಕ್ವಶನ್. ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತಾರೆ. ಇದನ್ನು ಇತಿಹಾಸದ ಪುಸ್ತಕದಲ್ಲಿ ನೀವು ಕಾಣಲು ಸಾಧ್ಯವಿಲ್ಲ. ಯು ಗಾಟ್ ಮೈ ಪಾಯಿಂಟ್? ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತವ್ರೆ. ನೀವು ಬಾದಾಮಿ ಚಾಲುಕ್ಯರ ಜೊತೆಗೆ ಓಕೆ, ಇದು ಕರೆಕ್ಟು, ಇದು ರಾಂಗು, ಇದು ಕರೆಕ್ಟ್, ಜೈನ. ಓಕೆ, 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಸರ್, ಈ ಗುಹೆಗಳನ್ನು ಕೇಳ್ತಕ್ಕಂತಹ ಫಾರ್ಮೆಟು ನಮ್ಮ ಮುತ್ತಾತನ ಕಾಲದಿಂದ ಇದೆ, ಈಗಿಂದಲ್ಲ ಕ್ವಶನ್ ಇದು. ಹೂ ಟೋಲ್ಡ್ ಯು? ನೋ. ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಬಾದಾಮಿ ಚಾಲುಕ್ಯರ ಒಂದು ಸಾಂಸ್ಕೃತಿಕ ಕೊಡುಗೆಗಳಿದಾವಲ್ಲ, ಅದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. 1ನೇ ಪುಲಕೇಶಿಯ ಸೈನಿಕ ಸಾಧನೆಗಳನ್ನು ಓದ್ಕೊಂತ ಹೋಗ್ಬಿಟ್ರೆ ದಟ್ ಈಸ್ ಯುವರ್ ಪ್ರಾಬ್ಲಮ್. ಓಕೆ, ಸೊ ಇದು ಓದುವಂತಹ ಕ್ರಮ. ನೆಕ್ಸ್ಟು ಕಲ್ಯಾಣಿ ಚಾಲುಕ್ಯರು. ಸರ್, ಕಲ್ಯಾಣಿ ಚಾಲುಕ್ಯರಲ್ಲಿ ಇಂಪಾರ್ಟೆಂಟ್ ಕಿಂಗ್ ಒಬ್ಬರು ಬರ್ತಾರೆ, ಯಾರು ಅಂತ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಕಲ್ಯಾಣಿ ಚಾಲುಕ್ಯರಲ್ಲಿ. ಓಕೆ, ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು, ಅವರಲ್ಲಿ ಕಂಡು ಬರ್ತಕ್ಕಂತಹ ಕವಿಗಳು ಮೋಸ್ಟ್ ಇಂಪಾರ್ಟೆಂಟ್. ಕ್ವಶನ್ ಬರುತ್ತೆ, ರನ್ನ ಯಾರ ಒಂದು ಕಾಲದಲ್ಲಿದ್ದ, ಯಾರ ಆಶ್ರಯದಲ್ಲಿದ್ದಂತಕ್ಕಂಥದ್ದು ಕಾಮನ್ ಕ್ವಶನ್ ಬರುತ್ತೆ. ಓಕೆ, ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಇಂಥವನ್ನೆಲ್ಲ ಚೆನ್ನಾಗಿ ಓದ್ಕೋಬೇಕ್ರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೀವು ಇಲ್ಲಿ ಕತೆ, ಚಿತ್ರಕಥೆ ನಿರ್ದೇಶನ ಮಾಡಬೇಡಿ, ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಾದಾಮಿ ಗುಹೆಗಳು. ಓಕೆ,
ಸೊ ನಮಗೆ ಈ ಗುಹೆಗಳನ್ನು 6ನೇ ಶತಮಾನದಲ್ಲಿ ಚಾಲುಕ್ಯ ವಂಶದ ತಮ್ಮ ರಾಜಧಾನಿ ಬಾದಾಮಿಯಲ್ಲಿ ನಿರ್ಮಿಸಿದರು. ಈ ಗುಹೆಗಳು ಹಲವಾರು ಹಿಂದೂ ಜೈನ ದೇವಾಲಯಗಳನ್ನು ಹೊಂದಿ ಶಿವ, ವಿಷ್ಣು ಮತ್ತು ಅವತಾರಗಳಿಗೆ ಸಮರ್ಪಿತವಾಗಿವೆ. ಈ ಗುಹೆಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪಟ್ಟಿಗೆ ಸೇರಿವೆ. ಸರ್, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟು. ನೀವು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ನಾನು, ಇತ್ತೀಚೆಗೆ ಬಂದಿರತಕ್ಕಂತಹ ನ್ಯೂ ಎಡಿಷನ್ ನೆನ್ಪಿಟ್ಕೊಳ್ಳಿ, ಕರ್ನಾಟಕದ ನೆನ್ಪಿಟ್ಕೊಳ್ಳಿ, PYQs ನೋಡ್ಕೊಳ್ಳಿ. ಎಲ್ಲ ವಿಶ್ವ ಪಾರಂಪರಿಕ ತಾಣಗಳನ್ನು ಓದಿದರೆ ದೆನ್ ದೇರ್ ಈಸ್ ಎ ಪ್ರಾಬ್ಲಮ್ ವಿತ್ ಯು. ತುಂಬ ಓದ್ತೀರ ಬಟ್ ಮಾರ್ಕ್ಸ್ ಬರ್ತಾ ಇಲ್ಲ. ಓಕೆ, ಸೊ ಇಲ್ಲೆಲ್ಲ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ನೆಕ್ಸ್ಟು ಬಾದಾಮಿಯ ಗುಹೆ ವರ್ಣಚಿತ್ರಗಳು ಅಜಂತ ಗುಹೆ ಭಿತ್ತಿ ಚಿತ್ರಗಳಿಂದ ಪ್ರಭಾವಿತವಾಗಿದೆ. ಅಜಂತ ಗುಹೆಗಳು ಭಾಳ ಇಂಪಾರ್ಟೆಂಟ್. ಅಜಂತ ಗುಹೆಗಳು ಭಿತ್ತಿ ಚಿತ್ರಗಳು, ಮುರಾಲ್ ಚಿತ್ರಕಲೆ, ಎಲ್ಲ ಚಿತ್ರಕಲೆ ಇಂಪಾರ್ಟೆಂಟ್ ಅಲ್ಲ, ಮುರಾಲ್ ಚಿತ್ರಕಲೆ VVIP, ವೆರಿ 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 ಇಂಪಾರ್ಟೆಂಟ್ ಮುರಾಲ್ ಚಿತ್ರಕಲೆ. ಓಕೆ, ಎಸ್, ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಎಸ್, ಇದು ಕ್ವಶನ್ ಸ್ವಲ್ಪ ಟಫ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಕ್ವಶನ್ ಸ್ವಲ್ಪ ಟಫ್ ಇದೆ. ಬ್ರಾಹ್ಮಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿತ್ತು, ಖರೋಷ್ಠಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು, ಇದು ನನಗೆ ಗೊತ್ತು. ಆದರೆ ಅರಾಮಿಕ್ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿತ್ತು, ಗೊತ್ತಿಲ್ಲ. ಬಟ್ ನಮ್ಮ ನೋಡಿ, ನಾನು ಅದನ್ನು ಹೇಳ್ತಾ ಇದ್ದೀನಿ, ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಅಟೆಂಡ್ ಎವ್ರಿ ಕ್ವಶನ್. ಅರ್ಥ ಮಾಡ್ಕೊಳ್ಳಿ. ಎಷ್ಟಿದೆ ನಿಮ್ಮದೆಲ್ಲ ಮೆನ್ಷನ್ ಮಾಡಿ, ಸ್ಕೋರ್ ನಿಮ್ಮ ಸ್ಕೋರ್ ಎಷ್ಟು ಬಂದಿದೆ ಮೆನ್ಷನ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ಎಸ್, ಇಟ್ ಈಸ್ ಎ ಟಫ್ ಕ್ವಶನ್. ಈವನ್ ನಮ್ಮ HYT ಯಲ್ಲೂ ಅದು ಮೆನ್ಷನ್ ಮಾಡಿಲ್ಲ, ಮಾಡೋಕ್ಕಾಗಲ್ಲ ರೀ. ಐ ಆಮ್ ನಾಟ್ ಎ ಬ್ರಹ್ಮ. ಜಸ್ಟ್ ಈ ರೋಟ್ PYQ ಇಂದ ಖರೋಷ್ಠಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ, ಇದನ್ನು ಇಂಡೋ ಬ್ಯಾಕ್ಟೀರಿಯನ್ ಲಿಪಿ ಎಂದು ಕರೆಯಲಾಗುತ್ತದೆ. ನಾನು ಹೇಳ್ತಾ ಇದ್ದೀನಿ, ಅಶೋಕ ಇಸ್ HYT ಅಂದಾಗ ಅಶೋಕನ ಶಾಸನಗಳು HYT. ಮೊನ್ನೆ ಕನಗನಹಳ್ಳಿಯ ಶಾಸನ ವೆಟರ್ನರಿ ಆಫೀಸರ್ ಎಕ್ಸಾಮ್ಸಲ್ಲಿ ಕ್ವಶನ್ ಬಂದಿತ್ತು. ಎಸ್, ದಟ್ ಈಸ್ ಅವರ್ ಕಪ್ ಆಫ್ ಟೀ. ಓಕೆ, ಅಶೋಕನು ಪೂರ್ವ ಬ್ರಾಹ್ಮಿ ಲಿಪಿ ಕಂಡುಬರುವುದು ಅನುರಾಧಪುರ. ಶಾಸನಗಳಲ್ಲಿ ಅಶೋಕನು ಪ್ರಿಯದರ್ಶಿ ದೇವನಂಪ್ರಿಯ ಎಂದು ಉಲ್ಲೇಖಿಸಲಾಗಿದೆ. ಪುರಾಣಗಳಲ್ಲಿ ಅಶೋಕವರ್ಧನ ಎಂದು ಕರೆಯುವರು. ಇದು ಅಶೋಕನ ಶಾಸನಗಳಿಗೆ ಬರೆದಂತಹ HYT. ಸರ್, ಇಂತಹ ಇನ್ಫಾರ್ಮೇಷನಿಂದ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಹೊರತು ನೀವು ಬೌನ್ಸರ್ ಕ್ವಶನ್ಗಳು ಅಂತ ಬರ್ತವೆ, ಬೌನ್ಸರ್ ಕ್ವಶನ್ಗಳನ್ನ ಅಟೆಂಡ್ ಮಾಡಬಾರ್ದು, ಸೈಲೆಂಟಾಗಿರಬೇಕು. ಈಗ ಬೌನ್ಸರ್ ಬಾಲ್ ಬರ್ತಾನೆ ಕೊಡಿ, ಯೂಶಲಿ ಬ್ಯಾಟ್ಸ್ಮನ್ ಏನು ಮಾಡ್ತಾರೆ, ಸೈಲೆಂಟಾಗಿ ಬಗ್ತಾವನೆ. ಓಕೆ, ಯಾಕಂದರೆ ಎಲ್ಲ ಬಾಲ್ಗಳು ಬೌನ್ಸರ್ ಆದರೆ ಅಂಪೈರ್ ನೋ ಬಾಲ್ ಅಂತ ಕೊಡ್ತಾವನೆ. ಸೊ ಅವಾಗ ಎಕ್ಸಾಮ್ಸ್ ಯಾರೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ಓಕೆ, ಅಶೋಕನ ಕಂಬಗಳ ಮೇಲೆ ಬರೆಯಲಾದ ಲಿಪಿ ಬ್ರಾಹ್ಮಿ. ಓಕೆ, ನಂತರದಲ್ಲಿ ಎಸ್ ಬಂತು ನಮ್ಮದು ಕ್ವಶನ್ನು, ನಮ್ಮ ಕ್ವಶನ್ನು ಬಂತು. ನಾನು ಪಾಠ ಮಾಡಿದ್ದೀನಿ ಆಲ್ರೆಡಿ, ಇದನ್ನು ನನ್ನ ಯೂಟ್ಯೂಬಲ್ಲಿ ಇದೆ. ಬಂಕಿಮಚಂದ್ರ ಚಟರ್ಜಿಯವರ ಐತಿಹಾಸಿಕ ಕಾದಂಬರಿ ದೇವಿ ಚೌದುರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌದುರಾಣಿಯು ಈ ಕೆಳಕಂಡ ಯಾವ ದಂಗೆಯ ನಾಯಕಿಯಾಗಿದ್ದರು? ಸರ್, ಯಾಕೆ ಬಂತು ಈ ಕ್ವಶನ್ನು? ಸರ್, ಅದೇ 150 ವರ್ಷ ಆಯ್ತಲ್ಲ ಒಂದೇ ಮಾತರಂ, ಅದಕ್ಕೆ ಬಂತು. ಎಸ್, ಅದು ಒಂದು ರೀಸನ್ ಅಷ್ಟೇ. 99% ಏನಿದೆ ಅಂದರೆ ಒಂದೇ ಮಾತರಂ ಈಸ್ HYT. ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನಾನು ಮೊದಲೇ ನಿಮ್ಗೆ ಹೇಳಿದ್ದೆ, ನೋಬೆಲ್ ಪ್ರಶಸ್ತಿಯಲ್ಲಿ ಇವರೇ ಮೆಡಿಸನ್ನೇ ಓದ್ಕೊಳ್ಳಿ. ಯಾಕೆ ಅಂತಂತಂದರೆ ಮೆಡಿಸನ್ನಲ್ಲಿ tRNA ಇದೆ. tRNA ಎಕ್ಸಾಮ್ಸ್ಗೆ HYT. ಓಕೆ, tRNA ಎಕ್ಸಾಮ್ಸ್ಗೆ HYT. ಓಕೆ, ಸೊ ನಮಗೆ ಸನ್ಯಾಸಿ ದಂಗೆ ಅದು ಆನ್ಸರು. ಬಟ್ ಬನ್ನಿ, ಈ ಒಂದೇ ಮಾತರಂ ಕುರಿತು ಹೇಗಿದೆ ಹೋಮ್ವರ್ಕನ್ನು ಚೆಕ್ ಮಾಡೋಣ. ಸನ್ಯಾಸಿ ದಂಗೆ 1763. ಓಕೆ, ಸನ್ಯಾಸಿಗಳು ಮತ್ತು ಫಕೀರರು ಉತ್ತರ ಬಂಗಾಳಕ್ಕೆ ಪ್ರಯಾಣಿಸುವಾಗ ಸ್ಥಳೀಯ ಜಮೀನ್ದಾರರಿಂದ ಭಿಕ್ಷೆ ಸಂಗ್ರಹಿಸುತ್ತಿದ್ದರು. 1770ರಲ್ಲಿ ಹೆಚ್ಚಿನ ತೆರಿಗೆಗಳು ಮತ್ತು ಬಂಗಾಳದ ಕ್ಷಾಮದಿಂದ ಉತ್ಪಾದನೆ ಕುಸಿತು ಮತ್ತು ಜಮೀನ್ದಾರರು ತೆರಿಗೆಯನ್ನು ಪಾವತಿಸಲು ಸಾಧ್ಯವಾಗಲಿಲ್ಲ. ಇದು ಏನಪ್ಪ ಅಂದರೆ ಸನ್ಯಾಸಿ ದಂಗೆ. ನೋಡಿ, ಕ್ವಶನ್ ಕೇಳಿದ್ದಾರೆ, BSSC CGL 2011 ಕೇಳಿದ್ದಾರೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ತಮ್ಮ ಆನಂದ ಮಠದಲ್ಲಿ ಸನ್ಯಾಸಿ ದಂಗೆಯ ಬಗ್ಗೆ ಉಲ್ಲೇಖಿಸಿದ್ದಾರೆ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟು. ಓಕೆ, ನಂತರದಲ್ಲಿ
ಕ್ವಿಟ್ ಇಂಡಿಯಾ ಮೂಮೆಂಟು. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, CDS 2024 ಕೇಳಿದ್ದಾರೆ, ಈ ದಂಗೆಯನ್ನು ಬಂಗಾಳದಲ್ಲಿ ಧಾರ್ಮಿಕ ಸನ್ಯಾಸಿಗಳು ಮುನ್ನಡೆಸಿದರು. ಓಕೆ, ಯಾವುದು ಸನ್ಯಾಸಿ ದಂಗೆ ಬಗ್ಗೆ. ಅದೇ ರೀತಿಯಾಗಿ ಮುಂಡಾ, ಸಂಥಾಲ್, ಓಕೆ, ಡೆಕ್ಕನ್ ರಯೋಟ್, ತದನಂತರದಲ್ಲಿ ತೆಲಂಗಾಣ, ತದನಂತರದಲ್ಲಿ ತಬಾಗ್ ಮೂಮೆಂಟು, ಏಕತಾ ಮೂಮೆಂಟು. ಎಕ್ಸಾಮ್ಸ್ ಇಂಪಾರ್ಟೆಂಟ್, HYT ಹೀಲ್ಡಿಂಗ್ ಟಾಪಿಕ್, ನೋಟ್ ಡೌನ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ದಿಸ್ ಇಸ್ ವಾಟ್ ಎಕ್ಸಾಮ್ಸ್. ನೀವೇನು ಮಾಡ್ತೀರಾ, ಒಂದೇ ಮಾತರಮ್ನ ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಓದಬೇಡಿ, ಸ್ಟ್ಯಾಟಿಕ್ ಆ್ಯಂಗಲ್ ರೀ ಸ್ವಾಮಿ. ನೋಡಿ 1763 ಅಂದರೆ ಆಲ್ಮೋಸ್ಟ್ 150 ಇಯರ್ಸ್ ಅಥವಾ 240 ಇಯರ್ಸ್ ಅಥವಾ 260 ಇಯರ್ಸ್ ಆಯಿತು. ಅವಾಗಿಂದ ಸನ್ಯಾಸಿದಂಗೆ ಈಗ ಎಕ್ಸಾಮ್ಸಿಗೆ ಬರುತ್ತೆ ಅಂದರೆ ಏನಂತಂದರೆ, ಎಕ್ಸಾಮ್ನಲ್ಲಿ ಆಲ್ರೆಡಿ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ಕೊಂಡಾರೆ, ನಾವೇನು ಕೇಳಬೇಕು ಅದನ್ನೇ ಕೇಳ್ತೀವಿ ಅಂತೇಳಿ. ಬಟ್ ನೀವು ಯು ಶುಡ್ ಬಿ ಕೇರ್ಫುಲ್. ಓಕೆ, ನೀವು ಕರೆಂಟ್ ಅಫೇರ್ಸನ್ನು ಓದ್ಕೊಂಡು ಹೋಗಿ, ನಾನು ಕರೆಂಟ್ ಅಫೇರ್ಸ್ ಓದಬೇಡಿ ಅಂತ ಹೇಳ್ತಾ ಇಲ್ಲ. ಎಷ್ಟಂತ ಕರೆಂಟ್ ಅಫೇರ್ಸ್ ಓದ್ತೀರಾ? ಟೆಲ್ ಮಿ ವೆರಿ ಹಾನೆಸ್ಟ್ಲಿ. ನ್ಯೂಸ್ ಪೇಪರ್, ಮ್ಯಾಗ್ಝಿನ್, YouTube videos, how much hours? That's why we brought a concept, current affairs, 1 year current affairs in 24 hours. 1 year current affairs just in 24 hours. ಹೌದ್ರಿ, ತುಂಬ ಜಾಸ್ತಿ ಕರೆಂಟ್ ಅಫೇರ್ಸ್ ಹೋದ್ರೆ ಪ್ರೊಡಕ್ಟಿವಿಟಿ ರೇಟ್ ಇಸ್ ವೆರಿ 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 ಲೆಸ್, ರೇಟ್ ಆಫ್ ರಿಟರ್ನ್ಸ್ ಇಸ್ ವೆರಿ ವೆರಿ ಲೆಸ್. ಓಕೆ, ನೆಕ್ಸ್ಟು, ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರ್, ಕ್ವಿಟ್ ಇಂಡಿಯಾ ಮೂಮೆಂಟ್ ಆಲ್ವೇಸ್ HYT. ಈ ಕ್ವಶನಲ್ಲಿ ನಾನೊಂದು ಅಪ್ರೋಚ್ ಹೇಳ್ಕೊಡ್ತೀನಿ. ಅಪ್ರೋಚು, ಓಕೆ, ಇದು ಈ ಥರ ಕ್ವಶನ್ ಪೇಪರ್ ಬಿಡಿಸಿದಾಗ ಮಾತ್ರ ಕಂಡು ಬರ್ತಕ್ಕಂಥ ಅಪ್ರೋಚು. ಇದು ನೀವು 1000 ಬುಕ್ಸ್ ಓದ್ರಿ ಇಂಥ ಅಪ್ರೋಚ್ ಗೊತ್ತಾಗಲ್ಲ. ಕ್ವಶನ್ ಪೇಪರ್ ಮಾಡಿದಾಗೆ ಗೊತ್ತಾಗೋದು. ಓಕೆ, ದಿಸ್ ಇಸ್ ವಾಟ್ ವಿ ಸೇ. ಓಕೆ, ಸೊ ದಿಸ್ ಇಸ್ ವಾಟ್ ನಾವೀಗ HYT ಕ್ಲಾಸಲ್ಲಿ ಪದೇ ಇದನ್ನು ಹೇಳ್ತಾ ಇರ್ತೀವಿ. ಓಕೆ, ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರ್, ಎನಿ ಟೈಮ್ ಬರುತ್ತೆ, ಮುಂದಿನ 100 ವರ್ಷದಲ್ಲಿ ಇದು ಮೂಮೆಂಟ್ ಇರುತ್ತೆ. ಇದನ್ನು ನೀವೇನು ಮಾಡಬೇಕು ಅಂತಂದರೆ 360 ಡಿಗ್ರಿಯಲ್ಲಿ ಓದ್ಕೋಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಎಲ್ಲಾದರೂ ಓದಿ, ಯಾವ ಬುಕ್ಕನ್ನು KNA ಬುಕ್ ಓದ್ತೀರ ಓದಿ, ಸದಾಶಿವ ಬುಕ್ ಓದ್ತೀರ ಓದಿ, ಯಾವುದಕ್ಕೆ ಈ ಮೂಮೆಂಟಿಗೆ ಸಂಬಂಧಪಟ್ಟಿದ್ದು. ಓಕೆ, ಬಟ್ ನೀವು ಬೃಹತ್ ಗಾತ್ರದ ಪುಸ್ತಕಗಳನ್ನು ಎಲ್ಲ ಟಾಪಿಕ್ಸ್ಗಳು ಓದಬೇಡಿ, ಉಪಯೋಗ ಇಲ್ಲ. ಓಕೆ, ತುಂಬ ಮಹಾಗ್ರಂಥಗಳನ್ನು ಓದಬೇಡಿ. ಮಹಾಗ್ರಂಥಗಳು ಓದೋಕ್ಕೆ ಚಂದ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC, ನೀವು ಏನಾದರೂ ಬಿಪಿನ್ ಚಂದ್ರ ಓದಿದರೆ ನೀವು ಒಳ್ಳೆ ಇತಿಹಾಸ ಲೆಕ್ಚರರ್ ಆಗ್ತೀರಾ. ಅಥವಾ ಶಶಿ ತರೂರ್ ಥರ ಎಲ್ಲಾದರೂ ವೇದಿಕೆಗಳಲ್ಲಿ ಭಾಷಣ ಮಾಡ್ಕೊತ ಕುಂದಿರ್ಬೋದು. ಬಟ್ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಅದೇ ಒಂದು ಕಾದಂಬರಿ ಥರ ಇದೆ ರೀ. ನಾನು ತೊಗೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಇದು ಕೆಲಸ ಆಗಲ್ಲ ಇದಂತೇಳಿ. ಟೇಕ್ ಸ್ಪೆಕ್ಟ್ರಮ್ ಬುಕ್, ರೀಡ್ ಇಟ್ ಇನ್ ಎಕ್ಸಾಮ್ ಫಾರ್ಮೆಟ್ ಆ್ಯಂಡ್ ಗೋ, ದ್ಯಾಟ್ಸ್ ಆಲ್. 1942 ಆಗಸ್ಟ್ನಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದರು. ಎಸ್, ಟ್ರೂ. ಈ ಚಳವಳಿಯ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಸರ್, ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಇದನ್ನು ಮುಂದೆ ಹೇಳ್ತೀನಿ ನಾನು. ಇದು ಸ್ಟೇಟ್ಮೆಂಟು. ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯರನ್ನು ಹೊರತುಪಡಿಸಿ ಗಾಂಧೀಜಿಯನ್ನು ಕೂಡ ಅರೆಸ್ಟ್ ಮಾಡ್ತವ್ರೆ. ಚೀನಾ ಅಧ್ಯಕ್ಷ ಚಿಯಾಂಗ್ ಕೈಶೆಕ್ ಈ ಚಳವಳಿಯನ್ನು ನಿಲ್ಲಿಸಿ ಮಧ್ಯಪ್ರವೇಶಿಸಲು ರೂಸ್ವೆಲ್ಟ್ಗೆ ಪತ್ರ ಬರೆದರು. ಡಿ. ಸರ್, ಡಿ ಯಾರಿಗೂ ಗೊತ್ತಿದೆ? ಡಿ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ಜಸ್ಟ್ ಯು ಹ್ಯಾವ್ ಟು ಅಪ್ಲೈ ಸಮ್ ಕಾಮನ್ ಸೆನ್ಸ್ ಡ್ಯೂರಿಂಗ್ ಎಕ್ಸಾಮಲ್. 100% ಹೇಳ್ತೀನಿ, ಇದು ಎಕ್ಸಾಮ್ ಹಾಲಲ್ಲಿ ಆಗಲ್ಲ. ಬಟ್ ಇದಕ್ಕೆ ಒಬ್ಬರು ಮಾರ್ಗದರ್ಶಕರು ಬೇಕನ್ನೋದು ಇದಕ್ಕೆ ನಾನು. ನೋಡಪ್ಪ, ಥಿಂಕ್ ಮಾಡಿ. ಎಕ್ಸಾಮ್ಸಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಕ್ಕಂತಹ ವ್ಯಕ್ತಿ, ಡ್ಯೂ ಯು ಥಿಂಕ್ ಹಿ ಕ್ಯಾನ್ ಇಮ್ಯಾಜಿನ್ ಲೈಕ್ ದಿಸ್? ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟನ್ನ, ಚಿಯಾಂಗ್ ಕೈಶೇಕ್ನ, ರೂಸ್ವೆಲ್ಟ್ನ ಇಮ್ಯಾಜಿನ್ ಮಾಡಿಕೊಂಡು ಈ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ? ಫ್ಯಾಕ್ಟ್ ಇದ್ದಾಗ ಮಾತ್ರ ಇಂಥ ಸ್ಟೇಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಎತ್ತಣದ ಕ್ವಿಟ್ ಇಂಡಿಯಾ ಮೂಮೆಂಟ್, ಎತ್ತಣದ ಚೀನಾ, ಎತ್ತಣದ ಇಂಗ್ಲೆಂಡ್. ಸೊ ಇವನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಇದ್ದಾಗ ಮಾತ್ರ ಹೇಳ್ಬೋದು.
ಸೊ ಅದಕ್ಕೆ ಇಂಥಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾಮನ್ ಸೆನ್ಸ್ ಅಂತ ಅನ್ಬೋದು, ತಂಬ್ ರೂಲ್ ಅಂತ ಹೇಳ್ಬೋದು, ಕುರುಡು ಗುರುತಾದ್ರು ಅಂತ ಅನ್ಬೋದು. ಇಂಥ ಸ್ಟೇಟ್ಮೆಂಟ್ಗಳು ಸಹಜವಾಗಿ ರೈಟ್ ಇರ್ತವೆ. ಥಿಂಕ್ ಮಾಡಿರಿ, ನಿಮಗೋಸ್ಕರ ಇವರು ಈ ಲೆವೆಲ್ ಇಮ್ಯಾಜಿನ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಯು ಶುಡ್ ಕನ್ಸಿಡರ್ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ಓಕೆ, ನೆಕ್ಸ್ಟು 4 ಅಥವಾ 5 ಸ್ಟೇಟ್ಮೆಂಟ್ ಕೊಟ್ಟಾಗ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿರ್ತವೆ ಅಂಬೋದು 90% ಸುಳ್ಳು. 90% ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲವಕ್ಕಿದು ಅಪ್ಲಿಕೇಬಲ್ ಆಗ 90% ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಬರೀ ನಾಲೆಡ್ಜಿಂದ ಅಂದರೆ ಶುದ್ಧ ಮೂರ್ಖತನದ ಪರಮಾವಧಿ. ಹೂ ಟೋಲ್ಡ್ ಯು? ಬರೀ ಎಕ್ಸಾಮ್ಸು ಬರೀ ನಾಲೆಡ್ಜ್, ಕಾಮನ್ ಸೆನ್ಸ್, ತಂಬ್ ರೂಲ್ಗಳು ಅಂತಂದರೆ ಇದೆ. 5 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತಂದರೆ 5 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತಂದರೆ ಅಂಥವು 5 ಸ್ಟೇಟ್ಮೆಂಟಿನ 10 ಕ್ವಶನ್ ಕೊಟ್ಟಿದ್ದಾನಂತಂದರೆ 8 ಪ್ರಶ್ನೆಯಲ್ಲಿ 5 ಸ್ಟೇಟ್ಮೆಂಟ್ ರೈಟ್ ಇರಲ್ಲ. 8 ಪ್ರಶ್ನೆಯಲ್ಲಿ 5 ಸ್ಟೇಟ್ಮೆಂಟ್ ರೈಟ್ ಇರಲ್ಲ. 4ರಲ್ಲೂ ಸಹ ಇದು ಅನ್ವಯ ಆಗುತ್ತೆ. ಇದಕ್ಕೆ 4 ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನಕ್ಕಂತಂದರೆ ಟು ಕನ್ಫ್ಯೂಸ್ ಯು, ನಿಮ್ಮನ್ನು ಕನ್ಫ್ಯೂಸ್ ಮಾಡಬೇಕು, ಅದಕ್ಕೆ ಕೊಟ್ಟಿರೋದು 4 ಸ್ಟೇಟ್ಮೆಂಟು. ಓಕೆ, ಸೊ ಇದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ವಿಚಾರ. ನೆಕ್ಸ್ಟು ಕ್ವಿಟ್ ಇಂಡಿಯಾ ಮೂಮೆಂಟ್, HYT. ಕ್ರಿಪ್ಸ್ನ ಸಲಹೆಗಳು ತಿರಸ್ಕೃತವಾದಾಗ ಬರುತ್ತೆ. ಓಕೆ, ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ ಆಗಿದೆ SSC MTS ಅಲ್ಲಿ ಕೇಳಿದ್ದಾರೆ ಆಗಸ್ಟ್ 8, 1942. ಓಕೆ, ಸೊ ನೆಕ್ಸ್ಟ್ ನಮಗೆ ಇದನ್ನು MPPSC ಅಲ್ಲಿ ಕೇಳಿದ್ದಾರೆ. ಇದನ್ನು ದಿ ಆಗಸ್ಟ್ ಮೂಮೆಂಟ್ ಅಂತಲೂ ಕರೀತಾರೆ. ಮಧ್ಯಪ್ರದೇಶಲ್ಲಿ ಕೇಳಿದ್ದಾರೆ. UPSC CSE 2013 ಕೇಳಿದ್ದಾರೆ. 2013 ಯಾವುದು UPSC ಅಂತಂದರೆ ನಮ್ಮದು ಕೇಂದ್ರ ಲೋಕಸೇವಾ ಆಗೋದು 2013 ಕೇಳಿದ್ದಾರೆ. ಮುಂದೆನೇ ಕೇಳ್ತಾರೆ. ಸರ್ ಇನ್ನೂ ಒಂದು ಹಿಂಟ್ ಕೊಡ್ತೀನಿ ನಿಮಗೆ. ಕ್ವಿಟ್ ಇಂಡಿಯಾ ಮೂಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಉಷಾ ಮೆಹ್ತಾ ಮತ್ತು ಅರುಣಾ ಆಸಾಫ್ ಅಲಿ ಇವ್ರ ಬಗ್ಗೆ ಕ್ವಶನ್ನು KEA HK ಪೇಪರ್ FDAದಲ್ಲಿ ಬಂದಿದೆ ನೋಡಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ರಿಲೇಟೆಡ್ ಟಾಪಿಕ್ ಉಷಾ ಮೆಹ್ತಾ ಆ್ಯಂಡ್ ಅರುಣಾ ಆಸಾಫ್ ಅಲಿ ಇವರಿಬ್ಬರೂ ಸಹ ಆ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ಗೆ ಸಂಬಂಧಪಟ್ಟವರು. ಅಂಡರ್ಗ್ರೌಂಡ್ ರೇಡಿಯೋ ಆ್ಯಕ್ಟಿವಿಟೀಸ್ ಇವರೆಲ್ಲ ಅರೆಸ್ಟ್ ಆದಾಗ ಆ ಫ್ಲಾಗ್ ಹಾಸ್ಟಿಂಗ್ ಮಾಡಿದವರು. ಓಕೆ, ಸೊ ನೆಕ್ಸ್ಟು SSC CDS ಅಲ್ಲಿ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಆ ಸಮಯದಲ್ಲಿ INC ಅಧ್ಯಕ್ಷರಾದ ಮೌಲಾನಾ ಅಬುಲ್ ಕಲಾಂ ಆಜಾದ್ ವಹಿಸಿದ್ದರು. ಸರ್ ನೋಟ್ ಡೌನ್ ಮಾಡ್ಕೊಳ್ಳಿ, ನಾನು ಮೊನ್ನೆ ತಾನೇ ಇದು ಹೇಳ್ತಾ ಇದ್ದೆ. ಕಾಂಗ್ರೆಸ್ ಅಧಿವೇಶನಗಳು ಮತ್ತು ಅಧ್ಯಕ್ಷರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಈಸ್ HYT. ಇವರು ಬರೆದಂತಹ ಪತ್ರಿಕೆಗಳು, ತದನಂತರದಲ್ಲಿ ಇವರು ಅತ್ಯಂತ ಹೆಚ್ಚು ಕಾಲಗಳವರೆಗೂ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವ್ರು ಮೌಲಾನಾ ಅಬುಲ್ ಕಲಾಂ ಆಜಾದ್. ಲಕ್ನೋ ಸೆಷನ್ ಇಂಪಾರ್ಟೆಂಟ್, 1906 ಸೆಷನ್ ಇಂಪಾರ್ಟೆಂಟ್, 1906 ದಾದಾಬಾಯಿ ನವರೋಜಿ ಅವ್ರದ್ದು ಇಂಪಾರ್ಟೆಂಟು, ಸೂರತ್ ಸೆಷನ್ ಇಂಪಾರ್ಟೆಂಟ್, ಲಾಹೋರ್ ಇಂಪಾರ್ಟೆಂಟ್, ಕರಾಚಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಸೆಷನ್ ಇಂಪಾರ್ಟೆಂಟ್, ಸೆಕೆಂಡ್ ಸೆಷನ್ ಇಂಪಾರ್ಟೆಂಟ್, ಥರ್ಡ್ ಸೆಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ತದನಂತರದಲ್ಲಿ ನಮಗೆ ತ್ರಿಪುರಿ ಸೆಷನ್ ಇಂಪಾರ್ಟೆಂಟ್, ತ್ರಿಪುರಿ ಸೆಷನ್ ಭಾಳ ಇಂಪಾರ್ಟೆಂಟು. ಇದಾದ ನಂತರದಲ್ಲಿ ನಾಗ್ಪುರ ಸೆಷನ್ ಇಂಪಾರ್ಟೆಂಟು. ನಾಗ್ಪುರ ಏನಕ್ಕೆ ಅಂತಂದರೆ ಫಾರ್ ದಿ ಫಸ್ಟ್ ಟೈಮ್ ರಾಜ್ಯಗಳನ್ನು ಭಾಷಾವಾರದ ಮೇಲೆ ರೆಕಗ್ನೈಸ್ ಮಾಡ್ತಕ್ಕಂಥದ್ದು ನಾಗ್ಪುರ ಸೆಷನ್. ಓಕೆ, ಅನ್ನಿ ಬೆಸೆಂಟ್ ಪ್ರೆಸಿಡೆಂಟ್ ಆಗಿದ್ರು, ಅದು ಇಂಪಾರ್ಟೆಂಟು. ಓಕೆ, ಸೊ ಕೆಲವೊಂದು ಇಂಪಾರ್ಟೆಂಟ್ ಸೆಷನ್ಸ್ ಇರ್ತವೆ. ಎಲ್ಲ ಕಾಂಗ್ರೆಸ್ ಅಧಿವೇಶನಗಳನ್ನು ಓದೋದ್ರಿಂದ ನಿಮಗೆ ತಲೆ ಕೆಟ್ಟ ಕೆರೆ ಹಿಡಿಯುತ್ತೆ. ಓಕೆ, ಸೊ ಇಟ್ಸ್ ಐಲಿ ಇಂಪಾಸಿಬಲ್ ಟು ರೀಡ್ ಎವ್ರಿ ಸೆಷನ್. ಓಕೆ, ಅದಕ್ಕೆ ಇಂಪಾರ್ಟೆಂಟ್ ಸೆಷನ್ಸ್ ಮುಂದೆ ಬರುತ್ತೆ ಕ್ವಶನ್ಸು. ಓಕೆ ಸರ್, ಅವು ಎಲ್ಲ ಟೈಮಲ್ಲೂ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ಕೆಳಗಿನ ಯಾವ ವೆಚ್ಚಗಳು ಅಥವಾ ವೆಚ್ಚಗಳನ್ನು ರಾಜಸ್ವ ವೆಚ್ಚ ಎಂದು ಪರಿಗಣಿಸಲಾಗುವುದು? ರೆವಿನ್ಯೂ ಎಕ್ಸ್ಪೆಂಡಿಚರ್. ವಾಟ್ ಈಸ್ ಮೀನಿಂಗ್ ಆಫ್ ರೆವಿನ್ಯೂ ಎಕ್ಸ್ಪೆಂಡಿಚರ್? ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ರಾಜ್ಯದ ಆದಾಯವನ್ನು, ಆಡಳಿತವನ್ನು ನಡೆಸಲು ಮತ್ತು ಮುಂದುವರಿಸಿಕೊಂಡು ಹೋಗಲು ನಡೆಸುವಂತಹ ವೆಚ್ಚ. ರಕ್ಷಣಾ ವೆಚ್ಚ, ಪಿಂಚಣಿಗಳು, ಸ್ಯಾಲ್ರಿಗಳು. ಆಡಳಿತ ನಡೆಸಬೇಕಂದ್ರೆ ಅವೆಲ್ಲ ಕಟ್ಟಬೇಕಲ್ವ? ಬಂಡವಾಳ ವೆಚ್ಚ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ದಿ ಎಕ್ಸ್ಪೆಂಡಿಚರ್ ವಿಚ್ ಕ್ರಿಯೇಟ್ಸ್ ದಿ ಅಸೆಟ್.
ಕೈಗಾರಿಕೆಗಳ ನಿರ್ಮಾಣ, ರಸ್ತೆಗಳ ನಿರ್ಮಾಣ. ಸೊ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ನಮಗೆ ಕಂಡು ಬರ್ತಕ್ಕಂಥದ್ದು ಇಲ್ಲ. ಓಕೆ, ಸೊ ನಮಗೆ ABC ಸಾಮಾನ್ಯ ಆಡಳಿತದ ವೆಚ್ಚಗಳು, ರಕ್ಷಣಾ ಸಿಬ್ಬಂದಿಯ ಪಿಂಚಣಿ, ಬಡ್ಡಿ ಪಾವತಿಗಳು. ಓಕೆ ಸರ್, ನೋಟ್ ಡೌನ್ ಮಾಡ್ಕೊಳ್ಳಿ. ಬಡ್ಜೆಟ್ಗೆ ಸಂಬಂಧಪಟ್ಟ ಹಾಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಫಿಸ್ಕಲ್ ಡೆಫಿಸಿಟ್ 100% ಎಕ್ಸಾಮ್ಸಿಗೆ ಬರುತ್ತೆ. ಫಿಸ್ಕಲ್ ಡೆಫಿಸಿಟಿಗೆ ಮುಂದೆ ಒಂದು ಕ್ವಶನ್ ಇದೆ, ತೋರಿಸ್ತೀನಿ. ಫಿಸ್ಕಲ್ ಡೆಫಿಸಿಟ್, ವಾಟ್ ಈಸ್ ಪ್ರೈಮರಿ ಡೆಫಿಸಿಟ್, ಎಕ್ಸಾಮ್ಸಿಗೆ ಬರುತ್ತೆ. ಓಕೆ, ಇದಾದ ನಂತರದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ಕರೆಂಟ್ ಅಕೌಂಟಲ್ಲಿ ಯಾವ ಕಾಂಪೋನೆಂಟ್ಸ್ ಇದ್ದಾವೆ, ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ ಕಾಂಪೋನೆಂಟ್ಸ್ ಇದ್ದಾವೆ, ಇದನ್ನು ಎಕ್ಸಾಮ್ ಆ್ಯಂಗಲ್ ಅಂತಾರೆ. ಓಕೆ, ಎಸ್. ಸೊ ನೀವೇನು ಮಾಡಬೇಕು ಅಂತಂದರೆ ಈ ಬೇಸಿಕ್ಸನ್ನ ನೆನಪಿಟ್ಬೇಕು. ನಾನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಎಕನಾಮಿಕ್ಸ್ ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸ್. ಇಲ್ಲಿ ನಾನು ಒಪ್ತೀನಿ ಕರೆಂಟ್ ಅಫೇರ್ಸನ್ನು. ಯಾಕೆ ಅಂತಂದರೆ ಬಡ್ಜೆಟಿಗೆ ಸಂಬಂಧಪಟ್ಟದೆ. ಸೊ ನಮಗೆ ಆದಾಯದ ಮೂಲ ಹೆಚ್ಚು ಯಾವುದು ಹೆಚ್ಚಿಗೆ ನಾವು ತೆರಿಗೆಯನ್ನು ಕಟ್ತಾ ಇದ್ದೀವಿ, ಯಾವುದರಿಂದ ಕಾರ್ಪೊರೇಟ್ ತೆರಿಗೆ ಜಾಸ್ತಿನಾ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಜಾಸ್ತಿನಾ. ಓಕೆ, ನಂತರದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಇದೆಯಾ, ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಇದೆಯಾ, ಇಲ್ಲಿ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡಬೇಕು. ಅಗೇನ್ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ತೀನಿ ಅಂತೇಳಿ ಇಲ್ಲಿದ್ದು ಓದಬೇಡಿ ಸರ್. ಹಿಂದೂ ಪೇಪರಲ್ಲಿ, ಪ್ರಜಾವಾಣಿ ಪೇಪರಲ್ಲಿ ಡೈಲಿ ಕೊಡೋದನ್ನು ಓದಬೇಡಿ. ಡೈಲಿ ನಾಟ್ ನೆಸೆಸರಿ. I have told you n number of times. Newspaper made for common man, not for competitive aspirants. For them, common man is a target. ಓಕೆ ಸರ್, ಇಲ್ಲಿ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಆದರೆ ಕರೆಂಟ್ ಅಫೇರ್ಸ್ನ ಕವರ್ ಮಾಡುವ ಕ್ರಮ ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ವಾಟ್ ವಿ ಟೀಚ್ ಇನ್ ಅವರ್ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಫಾರ್ ಎಕ್ಸಾಂಪಲ್ ಕ್ವಶನ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಈಗ ಫ್ರಮ್ ದಿ ಲಾಸ್ಟ್ 10 years ಇನ್ಫ್ಲೇಷನ್ ಇಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಅಂತ ಕೇಳ್ತಾನೆ. ನೋ. ಸೊ ನಮಗೆ ಬಡ್ಜೆಟ್ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಓಕೆ, ನಮ್ಮದು ರೆವಿನ್ಯೂ ಎಕ್ಸ್ಪೆಂಡಿಚರ್ಲಿ ಯಾವ ಕಾಂಪೊನೆಂಟ್ಗೆ ಜಾಸ್ತಿ ಎಕ್ಸ್ಪೆಂಡಿಚರ್ ನಡೀತಾ ಇದೆ. ಓಕೆ, ಸೊ ಇದು ಬಡ್ಜೆಟ್ಗೆ ಸಂಬಂಧಪಟ್ಟಿದ್ದು. ಬಡ್ಜೆಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಆರ್ಟಿಕಲ್ ಸಮೇತ ನೆನಪಿಡಿ, ಆರ್ಟಿಕಲ್ 112. ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಸಂವಿಧಾನದಲ್ಲಿ ಯಾರು ಬಡ್ಜೆಟನ್ನು ಪ್ರೆಸೆಂಟ್ ಮಾಡಬೇಕು, ಯಾರು ಬಡ್ಜೆಟನ್ನು ಆ ಸದನಕ್ಕೆ ಒಪ್ಪಿಸ್ಬೇಕಂತೇಳಿ ಹೇಳಲಾಗಿದೆ, ಮೆನ್ಷನ್ ಮಾಡಿ. ಓಕೆ ಸರ್, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಯಾರು ಬಡ್ಜೆಟನ್ನು ಪ್ರೆಸೆಂಟೇಷನ್ ಮಾಡಬೇಕು. ಓಕೆ, ನಂತರದಲ್ಲಿ ನೀವು ಪ್ರತಿ ವರ್ಷ ಬರ್ತಕ್ಕಂತಹ ಬಡ್ಜೆಟ್ಟು ಮತ್ತು ಎಕನಾಮಿಕ್ ಸರ್ವೆ ವೆರಿ ಇಂಪಾರ್ಟೆಂಟ್. ಬಟ್ ಅಗೇನ್ ಎಕನಾಮಿಕ್ ಸರ್ವೆ 600-700 ಪೇಜಸ್ ಇದೆ. ದರ್ ಇಸ್ ನೋ ಯೂಸ್. ಅಷ್ಟು ತೊಗೊಂಡ್ರೆ ಹೆಲ್ಪ್ ಆಗಲ್ಲ. ಸೊ ಅದನ್ನು ಹೇಗೆ ಓದಬೇಕು, ಹೆಂಗೆ ಓದಬೇಕಂತೇಳಿ ನಾವು ಅಗೇನ್ ಶಾಂತಮಾರ್ಗ ಮತ್ತು IAS ಬಾಬಾ ವೇದಿಕೆಯಲ್ಲಿ ಹೇಳ್ತಾ ಇರ್ತೀವಿ. ಓಕೆ, ಎಸ್, ಈಗ ಮುಂದುವರಿಯೋಣ. ರೆವಿನ್ಯೂ ಎಕ್ಸ್ಪೆಂಡಿಚರ್. ಓಕೆ, ಈ ಹ್ಯಾಸ್ ಮೇಡ್ ನೋಟ್ಸ್ ಬಂತುಡಪ್ಪ. ಮತ್ತು ಬಡ್ಜೆಟಿಗೆ ಸಂಬಂಧಪಟ್ಟಿದ್ದು ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಡ್ಜೆಟ್ ನಿರ್ವಹಣೆ ಕಾರ್ಯ ಯಾವಾಗಿಂದ ರೂಪಕ್ಕೆ ಬಂದಿತ್ತು? 2004 ಆನ್ಸರ್. ಬಟ್ ನಾನು ಹೇಳ್ತಿದ್ದೀನಿ, ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ಈ ಬಡ್ಜೆಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ ರೆಸ್ಪಾನ್ಸಿಬಿಲಿಟಿ FRBM ಕಾಯ್ದೆ ಎಕ್ಸಾಮ್ಸ್ ಇಂಪಾರ್ಟೆಂಟ್. FRBM ವೆರಿ ಇಂಪಾರ್ಟೆಂಟು. 2002ರಲ್ಲಿ ಬರುತ್ತೆ. ನಮ್ಮ ಕರ್ನಾಟಕ ಮಾಡೆಲನ್ನು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದನ್ನು ಅನುಷ್ಠಾನ ಮಾಡ್ತಾರೆ. ಏನಿದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಡ್ಜೆಟರಿ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸು ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡು, ಕಂದಾಯ ಕೊರತೆಯನ್ನು ಕಡಿಮೆ ಮಾಡು. ತದನಂತರದಲ್ಲಿ ನೀನು RBI ತಕ್ಕ ಲೋನ್ ತೆಗಿತೀಯಲ್ಲ, ದೇ ಶುಡ್ ಬಿ ಎ ಪ್ರಾಪರ್ ಪ್ರೊಸೀಜರ್. ನೀನು ಹೋಗೋದು ಪ್ರಿಂಟ್ ಮಾಡಿಸ್ಕೊಳ್ಳೋದು ನೋ. ಅದಕ್ಕೆ ಹೇಳ್ತಾರೆ, ಪ್ರಿಂಟಿಂಗ್ ಎ ನ್ಯೂ ಕರೆನ್ಸಿ ವಿಲ್ ಮೇಕ್ ಎ ಡ್ರಾಸ್ಟಿಕ್ ಇಂಪ್ಯಾಕ್ಟ್ ಆನ್ ಇನ್ಫ್ಲೇಷನ್. ನೋ, ದಟ್ಸ್ ನಾಟ್ ಎ ಗುಡ್ ವೇ. ಕರೆನ್ಸಿನ ಹೊಸ್ದಾಗಿ ಪ್ರಿಂಟ್ ಮಾಡ್ಕೊಂತ ಹೋದರೆ ಆರ್ಥಿಕ ವ್ಯವಸ್ಥೆ ಅಧೋಗತಿಯಲ್ಲಿ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ RBI ಹತ್ರ ಸಾಲ ತೆಗೆದುಕೊಳ್ಬೇಕಾದ್ರೆ ದೇರ್ ಈಸ್ ಎ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದಟ್ ಕಾನ್ಸೆಪ್ಟ್ ಈಸ್ ವೇಸ್ ಆ್ಯಂಡ್ ಮೀನ್ಸ್. ಎಕ್ಸಾಮ್ಸ್ ಇಂಪಾರ್ಟೆಂಟು, HYT ನೋಡ್ಕೊಳ್ಳಿ. ಕರ್ನಾಟಕ FRBM ಕಾಯ್ದೆ ಇಂಪಾರ್ಟೆಂಟು. ಒಂದು NK ಸಿಂಗ್ ಸಮಿತಿ ಇಂಪಾರ್ಟೆಂಟ್. HYT ಹೈ ಯೀಲ್ಡಿಂಗ್ ಟಾಪಿಕ್. ಸರ್ ಇವು ಪ್ರತಿ ವರ್ಷ ಬರ್ತಾ ಇರುತ್ತೆ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ, ಈ FRBM ಕಾಯ್ದೆಯನ್ನು 360 ಡಿಗ್ರಿಯಲ್ಲಿ ಓದ್ಕೋಬೇಕು. ಏನಕ್ಕೆ ಅಂತಂದರೆ ಇದು ಸಿಂಪಲ್ ಕ್ವಶನ್ ಇದೆ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದಿಸ್ ಥಿಂಗ್. ಅಂದರೆ ಫಿಸ್ಕಲ್ ಡೆಫಿಸಿಟ್ಟು ಎಷ್ಟು % ಇರಬೇಕು, ರೆವಿನ್ಯೂ ಡೆಫಿಸಿಟ್ಟು ಎಷ್ಟು % ಇರಬೇಕು, ಇವನ್ನೆಲ್ಲ ನೋಡಬೇಕು. ಓಕೆ,
ನಂತರದಲ್ಲಿ ನೋಡಪ್ಪ ಬರ್ದಾನ ಅಣ್ಣ, FRBM 2003 ಪ್ರಕಾರ ಪ್ರತಿ ವರ್ಷ GDP 0.5% ರೆವಿನ್ಯೂ ಡೆಫಿಸಿಟನ್ನು ಕಡಿಮೆ ಮಾಡಬೇಕಾಗುತ್ತದೆ. ಇದು ಬರುತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ. ಈ ಲೆವೆಲ್ ಓದ್ಕೊಂಡ್ರೆ ನೀವು UPSC ಓದ್ದಂಗೆ KPSC ಓದ್ದಂಗೆ ಎಲ್ಲ ಎಕ್ಸಾಮ್ಸ್. ದಿಸ್ ಇಸ್ ವಾಟ್ ಐ ನೀಡ್. ಸಿ ಇವ್ರು ಬರ್ದಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ನಿಮಗಿಂತ ಒಂದು ಎಡ್ಜ್ ಇರ್ತಾನೆ. ನಿಮಗಿಂತ ಬುದ್ಧಿವಂತ ಅಂತ ಹೇಳ್ತಾ ಇಲ್ಲ ನಾನು, ನಿಮಗಿಂತ ಒಂದು ಎಡ್ಜ್ ಇರ್ತಾನೆ. ಅಂದರೆ ಒಂದು ಕೈ ಮೇಲುಗೈ ಸಾಧಿಸಿರ್ತಾನೆ. ಏನಕ್ಕೆ ಈಸ್ ರೈಟಿಂಗ್ ಫ್ರಮ್ PYQ ಆ್ಯಂಗಲ್ ಸರ್, ನನ್ನ ಆ್ಯಂಗಲ್ ಅಲ್ಲ. ಐ ಆಮ್ ನಥಿಂಗ್ ಹಿಯರ್. ಓಕೆ, ನಂತರದಲ್ಲಿ FRBM ಕಾಯ್ದೆ ಅಡಿಯಲ್ಲಿ ಹಣಕಾಸು ಸಚಿವರ ಪಾತ್ರ. ಸಂಸತ್ತಿನಲ್ಲಿ ಹಣಕಾಸು ನೀತಿ ಹೇಳಿಕೆಯನ್ನು ಮಂಡಿಸುವುದು. SSC ಸ್ಟೆನೋ 2025 ಹೋದ ವರ್ಷ. ಅಂದರೆ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟನ್ನು ಪ್ರತಿ ಬಾರಿ ಹಣಕಾಸು ಸಚಿವರು ಸಂಸತ್ತಿನ ಮುಂದೆ ಪ್ರೆಸೆಂಟ್ ಮಾಡಬೇಕು. ಸೊ ನಮ್ಮ ಹಣಕಾಸು ಸ್ಥಿತಿ ಈ ಥರ ಇದೆ, ಇಷ್ಟು ರೆವಿನ್ಯೂ ಡೆಫಿಸಿಟ್ ಇದೆ, ಇಷ್ಟು ಕ್ಯಾಪಿಟಲ್ ಡೆಫಿಸಿಟ್ ಇದೆ, ಇಷ್ಟು ನಾವು ಎಕ್ಸ್ಪೆಂಡಿಚರ್ನ ತೆಗೆದುಕೊಂಡಿದ್ದೀವಿ, ಇಷ್ಟು ನಾವು ಷೇರು ವಿಕ್ರಯ ಡಿಸ್ಇನ್ವೆಸ್ಟ್ಮೆಂಟ್ ಮೂಲಕ ಹಣವನ್ನು ಸಂಗ್ರಹಿಸಿದ್ದೀವಿ, ಇಷ್ಟು ನಮಗೆ ಟ್ಯಾಕ್ಸ್ ಬಂದಿದೆ. ದಿಸ್ ಈಸ್ ಕಾಲ್ಡ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್. ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಂತ ಹೇಳಿದವರು ಯಾರು? FRBM ಕಾಯ್ದೆ. FRBM ಕಾಯ್ದೆ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಓಕೆ, FRBM ಕಾಯ್ದೆ SSC ಸ್ಟೆನೋ 2025 ಬಂದಿದೆ. ಅರ್ಥ ಆಯ್ತಲ್ವಾ? ಇಡೀ ಭಾರತದಲ್ಲಿ ಹೋದ್ರೆ ಒಂದೇ ಥರ ಎಕ್ಸಾಮ್ ಫಾರ್ಮೇಟು, ಅದರಲ್ಲಿ ಏನು ಬೇರೆ ಥರ ಇರಲ್ಲ. ಓಕೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಮತ್ತು ಸರಿಯಾದ ಉತ್ತರವಾದ ಸಂಕೇತಗಳನ್ನು ಆಯ್ಕೆ ಮಾಡಿ. ಎಸ್, ಇದು ಭಾಳ ಈಸಿ ಇದೆ. ಸಾರಜನಕ ಚಕ್ರ, ನೈಟ್ರೋಜನ್ ಸೈಕಲ್. ಸರ್ ನೀವು ಇವತ್ತು ವೀಡಿಯೋ ನೋಡಿದ್ರೆ ಇವತ್ತು ಡೇಟು ಟೈಮ್ ಇಟ್ಟು ಬರೆದಿಟ್ಕೊಳ್ಳಿ, ಡೇಟು ಟೈಮಾಗಿ ಬರೆದಿಟ್ಕೊಳ್ಳಿ. ಇವತ್ತು ಹೇಳಿದರು ಶಾಂತಪ್ಪ ಸರ್ ನಮಗೆ ನೈಟ್ರೋಜನ್ ಸೈಕಲ್ ಮುಂದಿನ ತಲೆಮಾರುವರೆಗೂ ಇಂಪಾರ್ಟೆಂಟ್. ಇದರ ಮೇಲೆ 200% ಕ್ವಶನ್ಸ್ ಬರುತ್ತೆ, ಮುಂದೆ ಸಹ ಬರುತ್ತೆ. ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ, ಸಾರಜನಕ ಸೈಕಲ್ ಮೇಲೆ ನೀವು 360 ಡಿಗ್ರಿಲಿ ಓದ್ಕೋಬೇಕು. ಇದನ್ನು ನೀವು ಮೇಲ್ಮೇಲೆ ಓದಂಗಿಲ್ಲ. ಅರ್ಥ ಆಯ್ತಾ ಸ್ವಾಮಿ? ಎಕ್ಸಾಮ್ಸು ಯಾಕೆ ಟಾಪರ್ಸ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ ಅಂದರೆ, ಅವರೆಲ್ಲ ಅನ್ವಾಂಟೆಡ್ ಓದ್ಕೊತ ಹೋಗಲ್ಲ ರೀ. ದಟ್ಸ್ ವೈ ದೇ ಆರ್ ಬಿಕಮ್ ಟಾಪರ್ಸ್. ಸಿ ಟಾಪರ್ಸ್ UPSC ಟಾಪ್ ಮಾಡೋದು ಅಥವಾ UPSC ಕ್ಲಿಯರ್ ಮಾಡೋದು ಅಥವಾ ಯಾವುದೇ ಎಕ್ಸಾಮ್ಸ್ ಕ್ಲಿಯರ್, ಎನಿ ಎಕ್ಸಾಮ್, ಇವನ್ C ಗ್ರೂಪ್ D ಗ್ರೂಪ್ ಯಾವುದೇ ಗ್ರೂಪ್ ಇಲ್ಲಿ, ಅವ್ರಿಗೇನೋ ಒಂದು ಅದರದ ಪಲ್ಸ್ ಗೊತ್ತಿರುತ್ತೆ, ಅದಕ್ಕೆ ಅವ್ರು ಕ್ಲಿಯರ್ ಮಾಡ್ತಾರೆ. ಐ ಆಮ್ ಟೆಲ್ಲಿಂಗ್ ಯು, ಒಂದು ಬರೀ ನೈಟ್ರೋಜನ್ ಸೈಕಲ್ನ 360 ಡಿಗ್ರಿಲಿ ಓದ್ಕೊಂಡು ನೆನಪಿಟ್ಕೊಂಡ್ಬಿಟ್ರೆ ಮುಗೀತು, ಲೈಫ್ ಟೈಮಲ್ಲಿ ಮುಗೀತು, ಲೈಫ್ ಟೈಮ್. ಅವಾಗ ರಿವಿಷನ್ ಮಾಡ್ಕೊತಂದ್ರೆ. ಆದರೆ ಕರೆಂಟ್ ಅಫೇರ್ಸು ಡೈಲಿ ಓದ್ತಾ ಇರಬೇಕು, ಅದೊಂಥರ ಬಂಜೆ ಗೋವು. ಬಟ್ ಇದು ಫಲವತ್ತಾದ ಭೂಮಿ. ಸಾರಜನಕ ಚಕ್ರ 100% ಬರುತ್ತೆ ರೀ. ನೈಟ್ರೋಜನ್ ರಿಲೇಟೆಡ್ಡು ನೀವು ಕ್ವಶನ್ಸ್ 100% ಬರುತ್ತೆ, ಓದ್ಕೊತಾ ಇರಬೇಕು. ಬಟ್ ಇದಕ್ಕೊಂದು ಲಿಮಿಟ್ ಇದೆ ನೈಟ್ರೋಜನ್ ಸೈಕಲ್ಗೆ. ಒಂದು ಲೆವೆಲ್ಗೆ ಓದಿದ ಮೇಲೆ ಬಿಡು ಮುಗೀತು. ಒಂದರ ಮಾಹಿತಿ ಗೊತ್ತಾಯ್ತಾ, ಆಯಿತು ನೈಟ್ರೋಜನ್ ಸೈಕಲ್ ರಾತ್ರಿ ಕೇಳಿದ್ರೆ ನೀವು ಹೇಳಬೇಕು. ರಾತ್ರಿ 12 ಗಂಟೆಗೆ ಹೇಳಪ್ಪ ನೈಟ್ರೋಜನ್ ಸೈಕಲ್ ರಜಾ ಅಂತಂದರೆ ಯು ಹ್ಯಾವ್ ಟು ಟೆಲ್. ಎಸ್, ಇಲ್ಲಿ ನೋಡಿ ಸಾರಜನಕ ಚಕ್ರ, ಇಲ್ಲಿ ಸಾರಜನಕ ಸ್ಥಿರೀಕರಣ ಮತ್ತು ಡಿನೈಟ್ರಿಫಿಕೇಷನ್. ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ರೀ ಸರ್. ಡಿನೈಟ್ರಿಫಿಕೇಷನ್, ನೈಟ್ರಿಫಿಕೇಷನ್, ಓಕೆ, ಸಾರಜನಕ ಸ್ಥಿರೀಕರಣ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ತದನಂತರದಲ್ಲಿ ನಮಗೆ ಇಂಗಾಲ, ನೈಟ್ರೋಜನ್ ಸೈಕಲ್ ಆ್ಯಂಡ್ ಕಾರ್ಬನ್ ಸೈಕಲ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಹೈಲಿಂಗ್ ಟಾಪಿಕ್. Z+ ಸೆಕ್ಯೂರಿಟಿ ಕೊಡಬೇಕು ಇವರಿಗೆ. ಇಂಗಾಲ ಚಕ್ರ ಮತ್ತು ಸಾರಜನಕ ಚಕ್ರಕ್ಕೆ Z+ ಸೆಕ್ಯೂರಿಟಿ ಕೊಡಬೇಕು. ಓಕೆ, ಇಷ್ಟು ಹೇಳಿದರೆ ಸಾಕು, ನಮ್ಮ ಆಸ್ಪಿರೆಂಟ್ಸ್ ಓದ್ಕೊಂಡು ಹೋಗ್ತಿರ್ತಾರೆ. ಬಟ್ ಇದು ಹೇಳುವಲ್ಲಿ ಎಲ್ಲೋ ಕೊರತೆ ಇದೆ ಅಂತ ನನ್ನ ಭಾವ. ಎವ್ರಿವನ್ ವಿಲ್ ಕಮ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಥಿಂಗ್ಸ್. ಮೇ ಬಿ ಇದೊಂದು ಪಾರ್ಟ್ ಮಿಸ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ರಿಸೀವ್ ದಿಸ್ ಥಿಂಗ್. ಓಕೆ, ಸಾರಜನಕ ಚಕ್ರ, ಇಂಗಾಲ ಚಕ್ರ. ಓಕೆ, ಇಂಗಾಲ ದ್ಯುತಿ ಸಂಶ್ಲೇಷಣೆ ಮತ್ತು ಉಸಿರಾಟ. ಯಾವುದು? ಗಿಡಗಳು ದ್ಯುತಿ ಸಂಶ್ಲೇಷಣೆಗೆ ಬೇಕಲ್ಲಪ್ಪ, ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ಸು ಭಾಳ ಇಂಪಾರ್ಟೆಂಟು. ನೀವು ಫೋಟೋಸಿಂಥಸಿಸಲ್ಲಿ ಕ್ಯಾಲ್ವಿನ್ ಸೈಕಲ್, ಫೋಟೋಸಿಂಥಸಿಸ್ಸಿನ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಓಕೆ, ತದನಂತರದಲ್ಲಿ ಟ್ರಾನ್ಸ್ಪಿರೇಷನ್, ನೀರು, ಜಲಚಕ್ರ, ಟ್ರಾನ್ಸ್ಪಿರೇಷನ್, ಫೋಟೋಸಿಂಥಸಿಸ್, ಕ್ಸೈಲಮ್, ಫ್ಲೋಯಮ್ ಎಕ್ಸಾಮ್ಸ್ಗೆ
ಮೋಸ್ಟ್ ಇಂಪಾರ್ಟೆಂಟ್. ನಂತರದಲ್ಲಿ ಬರ್ದವನೆ ಅಣ್ಣ ಮಣಿ ಬರೆದಿದ್ದವನೆ HYT, ಹೈ ಯೀಲ್ಡಿಂಗ್ ಟಾಪಿಕ್, ನೈಟ್ರೋಜನ್ ಸೈಕಲ್. ಮಿಂಚು ವಾತಾವರಣದ ಸಾರಜನಕವನ್ನು ಏನು ಮಾಡುತ್ತೆ, ಸೃಷ್ಟಿ ಮಾಡ್ತಕ್ಕಂಥದ್ದು. ತದನಂತರದಲ್ಲಿ ಪ್ರಾಣಿಗಳು ಸಸ್ಯಗಳು ತಿಂದು ಸಾರಜನಕ ಸಂಯುಕ್ತಗಳನ್ನು ಹೊರಹಾಕುತ್ತವೆ. ಫೀಕಲ್ ಮೆಟೀರಿಯಲ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಕಂಟೆಂಟ್ ನೈಟ್ರೋಜನ್, ನೈಟ್ರೋಜಿನಸ್ ವೇಸ್ಟ್. ಬರ್ಕೋಬೇಕ್ರಿ, ನೈಟ್ರೋಜನ್ ಎಲ್ಲಿಂದ ಬರುತ್ತೆ ಅಂತ ಹೇಳಬೇಕು, ಹೇಳಿದ್ದಾನೆ. ಓಕೆ, CTET 2022 ಕೇಳಿದ್ದಾರೆ. ಅಂದರೆ ನೈಟ್ರೋಜನ್ನ ಮೂಲಗಳು ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು ಎಕ್ಸಾಮ್ ಆ್ಯಂಗಲ್ ಅಂತಾರೆ. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಯು ಗಾಟ್ ಮೈ ಪಾಯಿಂಟ್? ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಬ್ಯಾಕ್ಟೀರಿಯಾ ಸಾರಜನಕ ಸಂಯುಕ್ತಗಳನ್ನು ಅನಿಲ ಸಾರಜನಕವಾಗಿ ಪರಿವರ್ತನಿಸಲಾಗುತ್ತದೆ. ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ಸಾರಜನಕ ಸಂಯುಕ್ತ ಕಾಂಪೌಂಡ್ ಪ್ರಾಡಕ್ಟ್ನ ಅನಿಲ ಸಾರಜನಕವಾಗಿ ಪರಿವರ್ತಿಸುತ್ತವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ತದನಂತರದಲ್ಲಿ ನೋಡಿ, ರೈಸೋಬಿಯಂ ಅಂತಕ್ಕಂತಹ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನ್ನು ಅಮೋನಿಯಂ ಆಗಿ ಪರಿವರ್ತಿಸುತ್ತದೆ. ಅಮೋನಿಯಾಗಿ ನೋಡಿ, ಎಷ್ಟು ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ವೆರಿ ಮಚ್. ಇದನ್ನು PYQs ಬರೆದಾಗ ನಮಗೆ ಗೊತ್ತಾಗುತ್ತೆ. ತದನಂತರದಲ್ಲಿ ನಮಗೆ ಡಿನೈಟ್ರಿಫಿಕೇಷನ್ ಅಂತಂದರೆ ನೈಟ್ರೈಟ್ ಇದ್ದದನ್ನು ನೈಟ್ರೋಜನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಡಿನೈಟ್ರಿಫಿಕೇಷನ್. ಅಂದರೆ ಈ ಹೆಚ್ಚಾದಂತಹ ನೈಟ್ರೋಜನ್ ಮತ್ತೆ ವಾತಾವರಣಕ್ಕೆ ನೈಟ್ರೋಜನ್ನ ಕನ್ವರ್ಟ್ ಮಾಡೋಕ್ಕಲ್ಲ ಡಿನೈಟ್ರಿಫಿಕೇಷನ್. ಅಂದರೆ ವಾತಾವರಣದಿಂದ ಗಿಡಕ್ಕೆ ನೈಟ್ರೋಜನ್ ಬೇಕು, ಮತ್ತು ಗಿಡದಿಂದ ನೈಟ್ರೋಜನ್ ವಾತಾವರಣಕ್ಕೆ ಹೋಗಬೇಕಲ್ಲಪ್ಪ, ದಟ್ ಈಸ್ ಕಾಲ್ಡ್ ಡಿನೈಟ್ರಿಫಿಕೇಷನ್. ಸೊ ನೈಟ್ರೋಜನ್ ಸ್ಥಿರೀಕರಣ ಅಂತಂದರೆ ವಾತಾವರಣದ ನೈಟ್ರೋಜನ್ನ ಗಿಡದ ನೈಟ್ರೋಜನ್ನಾಗಿ ಪರಿವರ್ತನೆ. ಗಿಡ ಹಂಗೆ ತಗೊಳ್ಳಲ್ಲ, ಅದನ್ನು ಹೇಳ್ತಿದ್ದೆ. ನೈಟ್ರೈಟ್ ಇದ್ದಿದ್ದು ನೈಟ್ರೇಟ್ ಆಗಿ ಪರಿವರ್ತಿಸುತ್ತದೆ. ನಮಗೆ ಗಿಡ ಸಸ್ಯ ತೆಗೆದುಕೊಳ್ಳತಕ್ಕಂಥದ್ದು ಅದು ನೈಟ್ರೇಟ್ ಫಾರ್ಮೇಟಲ್ಲಿ, ನಾಟ್ ನೈಟ್ರೋಜನ್ ಫಾರ್ಮೇಟ್. ಸೊ ಅದಕ್ಕೆ ನೈಟ್ರೋಜನ್ ನಾವು ಕನ್ವರ್ಟ್ ಇಂಟು ನೈಟ್ರೇಟ್ ಕನ್ವರ್ಟ್ ಇಂಟು ನೈಟ್ರೇಟ್. ಈ ಮೂರು ಅಂತ ಇದನ್ನು ಯಾರು ನೈಟ್ರೈಟ್ ಇದ್ದಿದ್ದನ್ನು ನೈಟ್ರೇಟ್ ಕನ್ವರ್ಟ್ ಆಗಿ ಮಾಡೋದು ನೈಟ್ರೋಬ್ಯಾಕ್ಟರ್. ಇದನ್ನು ಹಿಂಡಪ್ತಾಗಿ ಓದ್ಕೊಳ್ಳಿ, ಇದನ್ನು ಸಂಶೋಧನೆ ಮಾಡಿ, ಇದರಲ್ಲಿ ಆಳವಾಗಿ ನೀವು ಬೇರ್ಗೆ ಸಮೇತ ಹೇಳ್ಕೊಳ್ಳಿ, ಎಕ್ಸಾಮ್ಸಿಗೆ ಬರುತ್ತೆ. ಬರ್ದವನ ಅಣ್ಣ 78% ನೈಟ್ರೋಜನ್. ನೋಡಿ, ವಾತಾವರಣದಿಂದ ಇಲ್ಲಿ ಬರ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ರೈಸೋಬಿಯಂ. ಓಕೆ, ಎಷ್ಟು ನೀಟಾಗಿ ಬರ್ದ ನೋಡಪ್ಪ, ಎಷ್ಟು ನೀಟಾಗಿ ಬರ್ದವನೆ, ಅರ್ಥ ಆಯ್ತಾ? ಸೊ ಈ ಗಿಡವನ್ನು ಜಿಂಕೆ ತಿನ್ನುತ್ತೆ. ಈ ಜಿಂಕೆಯಲ್ಲಿ ಪ್ರಾಣಿಗಳ ತ್ಯಾಜ್ಯ ಮತ್ತು ಸಸ್ಯ ಮತ್ತು ಸತ್ತನಂತಹ ವಿಘಟನೆ. ಸೊ ಇದು ಹೋಗಿ NH3NO2 ಆಗಿ ನೈಟ್ರೇಟ್ ಆಗಿ ನೆಕ್ಸ್ಟ್ ಡಿನೈಟ್ರಿಫಿಕೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊಡಮನಸ್ ಬ್ಯಾಕ್ಟೀರಿಯಾ ನೈಟ್ರೇಟ್ ಇದ್ದಿದ್ದು NO3 ಇದ್ದಿದ್ದು ಅಗೇನ್ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಹೇಳ್ತಾ ಇದ್ದೀನಿ ರೀ ನಾನು. ಇದನ್ನು ಹೋಮ್ವರ್ಕ್ ಅಂತ ಕರಿತಾ ಇದ್ದೀನಿ ನಾನು. ಇದನ್ನು ಹೋಮ್ವರ್ಕ್ ಅಂತೀನಿ ನಾನು. ಏನಕ್ಕೆ ಅಂದರೆ ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಇದನ್ನು ಇನ್ಡೆಪ್ತಾಗಿ ಓದ್ಕೊಳ್ಳಿ. ಅವನು ಕೇಳ್ತಾನೋ ಬಿಡ್ತಾನೋ ದಟ್ ಈಸ್ ಇಮ್ಮೆಟೀರಿಯಲ್, ಬಟ್ ಇಟ್ ವಿಲ್ ಕಮ್ ಒನ್ ಆರ್ ಅದರ್ ಡೇ. ಓಕೆ, ನಂತರದಲ್ಲಿ ಅಧಿವೇಶನಗಳು. ಲಕ್ನೋ, ಲಾಹೋರ್, ಕರಾಚಿ, ಫೈಜಾಪುರ್. ನಿಮಗೆ ಫೈಜಾಪುರ್ ನೆನಪಿಟ್ಟಿಲ್ಲ ಅಂದರೂ ತೊಂದರೆ ಇಲ್ಲ, ಆದರೆ ಲಕ್ನೋ, ಲಾಹೋರ್, ಕರಾಚಿಗಳು ಬಹಳ ಇಂಪಾರ್ಟೆಂಟು. ಓಕೆ, ಸೊ ನಮಗೆ ಲಕ್ನೋದಲ್ಲಿ ಕಾಂಗ್ರೆಸ್ ಲೀಗ್ ಒಡಂಬಡಿಕೆ, ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್, ಕರಾಚಿ ಅಧಿವೇಶನ ಏನಾಗುತ್ತಪ್ಪ ಅಂತಂದರೆ ಮೂಲಭೂತ ಹಕ್ಕುಗಳ ಅಳವಡಿಸಿಕೆ 1931, 1929, ತದನಂತರದಲ್ಲಿ 1916. ಓಕೆ ನೋಡಿ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929, ಇದು ಭಾಳ ಇಂಪಾರ್ಟೆಂಟು. ಕರಾಚಿ ಕಾಂಗ್ರೆಸ್ ಅಧಿವೇಶನ 1931, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡಿರ್ತಾರೆ ಅಂದರೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಓಕೆ, ಇದು ಬಹಳ ಇಂಪಾರ್ಟೆಂಟು. ಇದನ್ನು 360 ಡಿಗ್ರಿ ಆ್ಯಂಗಲಲ್ಲಿ ಓದ್ಕೊಳ್ಳಿ. ಓಕೆ, ಮೂಲಭೂತ ಹಕ್ಕುಗಳ ಕುರಿತಾದ ನಿರ್ಣಯವನ್ನು ಕಾಂಗ್ರೆಸ್ 1931 ಕರಾಚಿ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಇದೊಂದೇ ಅಲ್ಲ, ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟು ವೆಸ್ಟ್ ಬೆಂಗಾಲ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕೇಳಿದ್ದಾರೆ, ಮುಂದೆನೂ ಕೇಳ್ತಾ ಇರ್ತಾರೆ. ಏನು, ಪಕ್ಷದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕಾರ್ಯಕ್ರಮ ಪ್ರತಿನಿಧಿಸುವ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿಯ ಕುರಿತು ಎಕಾನಮಿಕ್ ಫ್ರೇಮ್ವರ್ಕ್. ಸರ್ ಇದು ಕ್ವಶನ್ಸ್ ಬರುತ್ತೆ ಇಲ್ಲಿ. ಜವಾಹರ್ಲಾಲ್ ನೆಹರು ಭಾಳ ಇಂಪಾರ್ಟೆಂಟು. ಎಕಾನಾಮಿಕ್ ಫ್ರೇಮ್ವರ್ಕ್ ಇದೊಂದು ಮೂಲಭೂತ ಹಕ್ಕುಗಳು ಮತ್ತು ಎಕಾನಾಮಿಕ್ ಫ್ರೇಮ್ವರ್ಕ್ ಕಾಂಗ್ರೆಸ್ ನಿರ್ಣಯವನ್ನು ಅಂಗೀಕರಿಸುತ್ತೆ. ಸೊ ಈ ಒಂದು ಎಕಾನಾಮಿಕ್ ಫ್ರೇಮ್ವರ್ಕಿಗೆ ನಮಗೆ ನೆಹರು ಅವರು ಇಂದು ಚಾಲಕ ಶಕ್ತಿಯಾಗಿ ಕಂಡು ಬರ್ತಾರೆ. ಸೊ ದಿಸ್ ಇಸ್ ವಾಟ್ ಎಕ್ಸಾಮ್.
ಓಕೆ. ನಂತರದಲ್ಲಿ UPSC 2010, ಅಂದರೆ ಇಲ್ಲಿಂದ 16 ವರ್ಷದ ಹಿಂದೆ ಕರಾಚಿ ಸೆಷನ್ ಬಂದಿತ್ತು. ಮುಂದೆ 16 ವರ್ಷ ಕರಾಚಿ ಸೆಷನ್ ಬರುತ್ತೆ. ಇದು ಸ್ಪೆಕ್ಟ್ರಮ್ ಬುಕ್ ಕೇಳಲ್ಲ ರೀ. ಸ್ಪೆಕ್ಟ್ರಮ್ ಬುಕ್ ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ಮಾತ್ರ ಹೇಳಬೇಕು. ಏನಕ್ಕೆ ನಾನು ಅಂತಕ್ಕಂಥದ್ದು ಅಹಂಕಾರ ಅಲ್ಲ, ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಫೀಲ್ಡಲ್ಲಿ ಸುಮಾರು ವರ್ಷ ಅಧ್ಯಯನ ಮಾಡಿದಾಗ ಗೊತ್ತಾಯ್ತು ನನಗೆ. ಸ್ಪೆಕ್ಟ್ರಮ್ ಬುಕ್ ಬಲ್ಕಿ 1 ಇಂಗ್ಲೀಷಲ್ಲಿ. ಓಕೆ. ಸೊ ಹೀಗೆ 1931ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಧ್ಯಕ್ಷ ನಡೆದ INC ಕರಾಚಿ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮವನ್ನು ನಿರ್ಣಯವನ್ನು ರಚಿಸಿದವರು. ನೋಡಿ, ನಿರ್ಣಯವನ್ನು ರಚಿಸಿದವರು ಜವಾಹರ್ಲಾಲ್ ನೆಹರು. ಐ ಹ್ಯಾವ್ ಟೋಲ್ಡ್ ಯು, ರಚಿಸಿದವರು ಅಂದರೆ ದಿ ಫೋರ್ಸ್ ಬಿಹೈಂಡ್ ದಿಸ್ ಎಕನಾಮಿಕ್ ಫ್ರೇಮ್ವರ್ಕ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್. ಸರ್ ನೆಕ್ಸ್ಟ್ ಕೇಳ್ತಾರೆ ನೆಹರು ವರದಿ ಅಂತಂದರೆ 1928ರಲ್ಲಿ ಕಂಡು ಬರ್ತಕ್ಕಂಥದ್ದು. ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಈ ವರದಿಯನ್ನು ಸಲ್ಲಿಸ್ತಾರೆ. ಈ ವರದಿಯ ಮುಖ್ಯಾಂಶಗಳನ್ನು ಕೇಳ್ತಾರೆ. ಈ ವರದಿ ಏನು ಹೇಳ್ತಪ್ಪ ಅಂತಂದರೆ, ಸೆಕ್ಯುಲರ್ ಸ್ಟೇಟ್ ಮದರ್ ಟಂಗಲ್ಲಿ ನಾವೇನು ಮಾಡಬೇಕು, ಟೀಚಿಂಗ್ ಕೊಡಬೇಕು. ಕ್ರಿಯೇಟ್ ಎ ಸ್ಟೇಟ್ ಆನ್ ದಿ ಬೇಸ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳುತ್ತೆ. ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ರೈಟ್ಸ್ ಅಂತ ಹೇಳುತ್ತೆ. ಓಕೆ. ಸೊ ಇದು HYT ಕಣ್ರಿ. ಓಕೆ. ನೆಕ್ಸ್ಟು ಇವೆಲ್ಲ ಆಯಿತು. ಇದು ನನ್ನ HYT ಕ್ಲಾಸಲ್ಲಿ ಸುಮಾರು ಒಂದು 10 ಬಾರಿ ಹೇಳಿದ್ದೀನಿ, ನದಿಗಳು ಮತ್ತು ಅವುಗಳ ವೇದಿಕ್ ನೇಮ್ಸ್. ಸರ್ ನೀವು ಹೆಂಗೆ ಹೇಳಿದ್ರಿ ಸರ್? ಯಾಕಂದರೆ ನಾನು ಎಲ್ಲ ಸ್ಟೇಟ್ ಕ್ವಶನ್ ಪೇಪರ್ ನೋಡ್ತಾ ಇದ್ದೀನಿ, ಇದು ಕೇಳ್ತಾ ಇದ್ದಾರೆ PYQಸಲ್ಲಿ. ಸೊ ಪ್ರತಿ ಬಾರಿ ಹೇಳ್ತೀನಿ. ಓಕೆ, ಪ್ರತಿ ಬಾರಿ ಹೇಳ್ತೀನಿ ನಾನು, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ನೀವು ಎಲ್ಲಿಂದ ಬರ್ಕೊಂಡು ನೋಟ್ ಅವ್ನು PYQs ಬರ್ಕೊಂಬಂದಿದ್ದಾನೆ. ಓಕೆ ಸರ್, ಎಕ್ಸಾಮ್ ಆಲ್ರೆಡಿ ಕ್ವಶನ್ ಪೇಪರು ಸೆಟಪ್ ಆಗಿಬಿಟ್ಟಿರುತ್ತೆ. ನೀವು ಕ್ವಶನ್ ಪೇಪರ್ ಫಾರ್ಮೆಟಲ್ಲಿ ಓದ್ಕೋಬೇಕು. ಇವೆಲ್ಲ ಏನಪ್ಪ ಅಂತಂದರೆ ವೇದಿಕ್ ನೇಮ್ಸ್, ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ, ಮುಂದೆ ಸಹ ಕೇಳ್ತಾವನೆ. ಓಕೆ. ಸೊ ರಾವಿ, ಚೀನಾಬ್, ಜೀಲಂ, ಸಟ್ಲೇಜ್. ನೀವೇನು ಮಾಡಬೇಕು ಇಲ್ಲಿಂದ ಅಂತಂದರೆ, ಈ ಒಂದು ನದಿಗಳ ಉಪನದಿಗಳನ್ನು ನೆನ್ಪಿಟ್ಕೋಬೇಕು. ಬರೀ ಉಪನದಿಗಳು ನೆನ್ಪಿಟ್ಕೋಬೇಕಾ? ನೋ, ಅದು ಎಡದಂಡೆಯಲ್ಲಿದ್ದಾವೆ, ಬಲದಂಡೆಯಲ್ಲಿದ್ದಾವೆ, ಅದು ಸಹ ಭಾಳ ಇಂಪಾರ್ಟೆಂಟು. ಓಕೆ. ಯಮುನಾ ಈಸ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಗಂಗಾ ಅಂತ ಕೇಳ್ತಾನೆ. ಇಂಥ ಫೇಮಸ್ ಕೇಳಲ್ಲ ರೀ ಅವರು, ತುಂಬ ಇಂಡೆಪ್ತ್. ಗಂಡಕ್, ಕೋಸಿ, ತದನಂತರ ಘಾಗ್ರಾ, ರಾಮ್ಗಂಗಾ. ಓಕೆ. ಸೋನ್ ನದಿ ಕೇಳ್ತಾರೆ. ಸೊ ನೀವು ಹಿಮಾಲಯದ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಹುಟ್ಟುತ್ತೆ, ಗ್ಲೇಷಿಯರ್ಸ್ ಕೇಳ್ತಾರೆ. ಯಮುನೋತ್ರಿ, ಗಂಗೋತ್ರಿ ಕೇಳ್ತಾರೆ. ಗ್ಲೇಷಿಯರ್ಸ್ ಎಲ್ಲಿ ಹುಟ್ಟುತ್ತೆ ಅಂತ ಕೇಳ್ತಾರೆ. ಮಾನಸ ಸರೋವರದಲ್ಲಿ ಹುಟ್ಟುವಂತಹ ನದಿಗಳು ಯಾವುವು ಅಂತ ಕೇಳ್ತಾರೆ. ಬ್ರಹ್ಮಪುತ್ರದ ಬಗ್ಗೆ ಕೇಳ್ತಾರೆ. ಓಕೆ. ಸೊ ದಿಸ್ ಇಸ್ ವಾಟ್ ಎಕ್ಸಾಮ್. ಓಕೆ. ಸೊ ಈ ನದಿಗಳು ಮತ್ತು ಅವುಗಳ ವೇದಿಕ್ ನೇಮ್ಸು ಇಂಪಾರ್ಟೆಂಟ್ ಅಂತೇಳಿ ಇಲ್ಲಿವರೆಗೂ ಯಾವ ಪುಸ್ತಕ ಹೇಳಿರ್ತಕ್ಕಂಥದ್ದು ನಾನು ನೋಡಿಲ್ಲ. ಬಟ್ ಐ ಆಮ್ ಹಿಯರ್ ಟು ಟೆಲ್ ಯು. ಇದನ್ನು ಹೇಳಿದ್ರೆ ನೀವು ಓದ್ಕೊಂಡು ಹೋಗ್ತೀರಪ್ಪ, ಬಟ್ ಇದನ್ನು ಹೇಳಿಲ್ಲ ಅಂದಾಗ ಎಲ್ಲವನ್ನೂ ಓದ್ಕೊಂಡು ಹೋಗ್ತೀರ. ಎಲ್ಲವನ್ನು ಓದ್ಕೊಂಡು ಹೋದಾಗ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಕುಮಾರವ್ಯಾಸ ಅದನ್ನು ಹೇಳ್ತಾರೆ. ಓಕೆ. ಕುಮಾರವ್ಯಾಸ ಹಲವರ ನಡುವೆ ಹಾವು ಸಾಯಿದಂತೆ, ಅಂದರೆ 10 ಜನ ಇದ್ದಾಗ ಅವನು ಯಾರು ಸಾಯಿಸ್ಬೇಕಂತ ಗೊತ್ತಾಗಲ್ಲಂತೆ, ಅದ್ರ ಒಬ್ಬನೇ ಇದ್ದಾಗ ಅವನು ಹೊಡಿತಾವನೆ. ಸೊ ಹಾಗೆ ಹಲವು ಸಬ್ಜೆಕ್ಟ್ ಇದ್ದಾಗ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಇಷ್ಟೇ ಸಬ್ಜೆಕ್ಟ್ ಇದನ್ನೇ ಓದ್ಕೊಂಡು ಹೋಗಿ ಎಕ್ಸಾಮ್ಸಿಗೆ ಬರುತ್ತಂದಾಗ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ದಟ್ಸ್ ವಾಟ್ ಎನಿ ಎಕ್ಸಾಮ್. ನೋಡಿ, ಇದೇ ತತ್ವವನ್ನು ನಾನು ಮುಂದಿನ 10-20 ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತೀನಿ. ಓಕೆ. ನಾನೇನು ಹೇಳ್ತೀನಿ ಅಂದರೆ, HYT ಫಾರ್ಮೆಟಲ್ಲಿ ಓದಿದಾಗ ನಿಮ್ಮ ಒತ್ತಡ ಕಡಿಮೆ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಯು ಕ್ಯಾನ್ ಎಂಜಾಯ್ ದಿ ಜರ್ನಿ. ಐ ನೋ ದ್ಯಾಟ್ ಓದಿ ಫ್ರಸ್ಟ್ರೇಷನ್ ಆಗುತ್ತೆ. ರಿವೈಸ್ ಮಾಡಿ ಅಂತ ಹೇಳ್ತಕ್ಕಂಥದ್ದು ಭಾಳ ಈಸಿ, ಬಟ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಈಗ ನಾವು ಒಂದೇ ಮಾದರಿ ಊಟವನ್ನು 3 ಹೊತ್ತು ಮಾಡೋಕ್ಕಾಗಲ್ಲ. ಬಿಕಾಸ್ ಬೇಸಿಕಲಿ ಹ್ಯೂಮನ್ ಬೀಯಿಂಗ್ ವಾಂಟ್ ಡಿಫ್ರೆಂಟ್ ಥಿಂಗ್. ಓಕೆ. ಸೊ ಅದಕ್ಕೆ ಯಾಕೆ ಇನ್ಸ್ಟಾಗ್ರಾಮಲ್ಲಿ ಜನ ವಿಚಿತ್ರ ವೈರಲ್ ಆಗ್ತಾರೆ ಅಂದರೆ, ಜನರಲಿ ಹ್ಯೂಮನ್ ಟೆಂಡೆನ್ಸಿ ಈಸ್ ಲೈಕ್ ದಟ್ ಓನ್ಲಿ. ದೇ ಅಪ್ರಿಷಿಯೇಟ್ ಓನ್ಲಿ ನ್ಯೂ ಥಿಂಗ್ಸ್. ಓಕೆ. ಈಗ ಹೂವಿನ ಬಾಣದಂತೆ ಅಂತ ಸಾಂಗನ್ನು ಶ್ರೇಯಾ ಘೋಷಲ್ ಅವರು ಆಡಿದರೂ ಸಹ ಅಷ್ಟು ಫೇಮಸ್ ಆಗೋಕ್ಕಾಗ್ತಿದ್ದಿಲ್ಲ. ಯಾಕೆಂತಂದರೆ ಬೇಸಿಕಲಿ ಹ್ಯೂಮನ್ ಬೀಯಿಂಗ್ ವಾಂಟ್ ಡಿಫ್ರೆಂಟ್ ಥಿಂಗ್. ವಿಭಿನ್ನವಾಗಿರಬೇಕು. ಅದು ವಿಚಿತ್ರವಾದರೂ ಚಿಂತೆ ಇಲ್ಲ, ವಿಭಿನ್ನವಾಗಿರಬೇಕು. ಓಕೆ. ನೀವು ಪದೇ ಅದನ್ನೇ
ರಿವೈಸ್ ಮಾಡಿ ಅಂತ ಹೇಳೋದು ತುಂಬ ಈಸಿ. ಬಟ್ ರಿವೈಸನ್ನು ಅಂದರೆ ನಿಮ್ಮ ಈ ಒಂದು ಮೊನೋಟನಸ್ ಏಕತಾನತೆಯ ಪ್ರಿಪ್ರೇಷನ್ ಬಿಟ್ಟು ಎಂಜಾಯ್ಮೆಂಟ್ ಇನ್ ದಿ ಸೆನ್ಸ್ ಯು ಹ್ಯಾವ್ ಟು ಎಂಜಾಯ್ ದಿ ಜರ್ನಿ. ಓಕೆ, ಯು ಹ್ಯಾವ್ ಟು ಅಪ್ರಿಷಿಯೇಟ್ ದಿ ಜರ್ನಿ. ಸೊ ಹೇಗೆ ಮಾಡಬೇಕು, ಹೇಗೆ ಓದಬೇಕು, ಹೇಗೆ ಬರೀಬೇಕು ಅನ್ನೋದನ್ನು ವಿ ಆರ್ ಗೋಯಿಂಗ್ ಟು ಟೀಚ್ ಇನ್ HYT ಕ್ಲಾಸ್. ವಿ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಬಾಯ್.